ನಟ ಇದ್ದವನು ಎಂಟಿ ಪಾಟ್ ಇದ್ದಂಗೆ ಇರಬೇಕು. ನೀನು ಅದ್ರಲ್ಲಿ ನೀರು ಹಾಕಿದ್ರೆ ಅದು ನೀರಿನ ಪಾತ್ರೆ ಆಗುತ್ತೆ, ಬೀರು ಹಾಕಿದ್ರೆ ಬೀರಿನ ಪಾತ್ರೆ ಆಗುತ್ತೆ. ಥಿಯೇಟ್ರಲ್ಲಿ ಪಾತ್ರವನ್ನು ನಟ ಸೆಲೆಕ್ಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಥಿಯೇಟ್ರಲ್ಲಿ ಇದ್ದು ಅದನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ. ಅವಾಗ ಆ ಪಾತ್ರದ ಜೀವಕ್ಕೆ ಇಳಿಯೋದಕ್ಕೆ ಸುಲಭ ಆಗುತ್ತೆ. ಕೊಲೆ ಯೋಚನೆಯಲ್ಲಿರೋರಿಗೆ ಕಾಫಿ ಅವ್ನು ಕುಡಿತಾನ. ಅದು ರೀಡಿಂಗಲ್ಲೇ ಹೆಂಗಾಗ್ತಾ ಇತ್ತು ಅಂದರೆ, ರೀಡಿಂಗ್ ಮುಗಿಸಿ ಹೊರಗಡೆ ಬಂದಮೇಲೂ ಒಂಥರ ಸಿಟ್ಟು ಬರೋದು, ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರೋದು, ಮುಖದಲ್ಲೇ ಒಂಥರ ಕ್ರೂರತೆ ಬರೋಕ್ಕೆ ಶುರು ಆಗುತ್ತೆ. ಇಲ್ಲಿ ನಾಟಕದ ಕಥೆ ಮುಖ್ಯ ಅಲ್ಲ, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೂಡ ಒಂಥರ ಹೊಟ್ಟೆ ಹಸುವಿದ್ದಂಗೆ. ಅನಿವಾರ್ಯವಾಗಿ ನಾನು ನಿರ್ದೇಶಕ ಆದೆ, ಲೈಟಿಂಗ್ ಮಾಡ್ತೀನಿ, ಮೇಕಪ್ಪು ಮಾಡ್ತೀನಿ. ನಮಸ್ಕಾರ ಪ್ರಿಯ ಬಾಂಧವರೇ, ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ವಿಶೇಷ ಪಾಡ್ಕ್ಯಾಸ್ಟ್ಗೆ. ಇವತ್ತು ನಾವು ಅನನ್ಯ ಜಗತ್ತಿನ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದೇವೆ, ಅದೇ ನಾಟಕದ ಜಗತ್ತು. ವೇದಿಕೆಯ ಮೇಲೆ ಬದುಕುವ ಕಲೆಯ ಹಿಂದಿನ ಕ್ರಿಯೇಟಿವ್ ತ್ಯಾಗ ಮತ್ತು ಸಮಾಜವನ್ನೇ ಬದಲಾಯಿಸುವಂತಹ ಶಕ್ತಿಯ ಬಗ್ಗೆ ನಾವು ಇವತ್ತು ಕೇಳಲಿದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ನಿರಂಜನ್ ಕಾಲಿಕೊಡ, ಯುವ ನಿರ್ದೇಶಕರು. ಇವರ ಅನುಭವ, ದೃಷ್ಟಿಕೋನ ಮತ್ತು ಕಲೆಯ ಬಗ್ಗೆ ತಿಳಿಯೋಣ. ಅವರ ಕತೆ ಅವರದೇ ಪದಗಳಲ್ಲಿ. ನಿರಂಜನ್ ಕಾಲಿಕೊಡ, ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಆರಾಮ್. ಇವತ್ತು ನಿಮಗೆ ಗೊತ್ತಿರಬೇಕು, ನಮ್ಮದು ಪಾಡ್ಕಾಸ್ಟ್ ನಡೀತಾ ಇದೆ. ಅದರಲ್ಲಿ ನೀವು ಯಂಗ್ ಡೈರೆಕ್ಟರ್ ಆಗಿ ಹೇಗೆ ಈ ಪ್ರಪಂಚಕ್ಕೆ ಬಂದ್ರಿ, ಅಂದರೆ ಈ ರಂಗಭೂಮಿ ಪ್ರಪಂಚನ ಹೇಗೆ ಆಯ್ಕೆ ಮಾಡಿಕೊಂಡ್ರಿ, ಅದಕ್ಕೆ ಏನು ಕಾರಣ? ಥಿಯೇಟ್ರು ಸುಮಾರಾಗಿ ಬಹಳಷ್ಟು ಮಂದಿ ಶುರು ಮಾಡೋದು ಕಾಲೇಜ್ ದಿನಗಳಲ್ಲಿ ಯೂಶ್ವಲಿ ಒಂದಷ್ಟು ಕಾಂಪಿಟೇಷನ್ ಆಗುತ್ತೆ. ಇಂಟರ್ ಕಾಲೇಜ್ ಕಾಂಪಿಟೇಷನ್ಸು, ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸು. ಸೊ ಹೀಗೆ ನಾನು ಓದಿದ್ದು ಸುರಾನ ಕಾಲೇಜು. ಅಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ, ಹಂಗೆ ನನ್ನ ಜೊತೆಗಿದ್ದ ಕೆಲವು ಗೆಳೆಯರು ಬೆಂಗಳೂರಲ್ಲಿದ್ದ ಒಂದಷ್ಟು ಹವ್ಯಾಸಿ ತಂಡಗಳಲ್ಲಿ ನಾಟಕ ಮಾಡ್ತಾಯಿದ್ರು. ಅವ್ರ ಕಡೆಯಿಂದ ಹವ್ಯಾಸಿ ತಂಡಗಳ ಪರಿಚಯ ಆಗಿ, ಅಲ್ಲಿಂದ ಮತ್ತೆ ಅದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತಾ ಹೋಗಿ, ಆಮೇಲೆ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಸೆಂಟ್ರಲ್ಲಿ ಡ್ರಾಮಾ ಡಿಪ್ಲೊಮೊ ಮುಗಿಸ್ದೆ. ಅದಾದಮೇಲೆ ಅದು ಮುಗಿತಾ ಇದ್ದಂಗೆ ಧಾರವಾಡ ರಂಗಾಯಣದಲ್ಲಿ ನನಗೆ ಆರ್ಟಿಸ್ಟ್ ಆಗಿ ಕೆಲಸ ಸಿಕ್ತು. ಸೊ 3 ವರ್ಷ ಅಲ್ಲಿ ಕಲಾವಿದನಾಗಿ ವರ್ಕ್ ಮಾಡಿದೆ. ಆಮೇಲಿಂದ ಫುಲ್ ಟೈಮ್ ಥಿಯೇಟ್ರ್ ಆಯಿತು. ಓಕೆ, ಅದು ಗುಡ್. ಅಂದರೆ ನಿಮಗೆ ಸಣ್ಣಕ್ಕಿರೋತ್ತಿಗಿಂದನೇ ಆಸೆ ಇತ್ತಾ ಥಿಯೇಟ್ರು ಅಂತ ಅಂದರೆ, ಅಥವಾ ನೀವು ಯಾವುದಾದ್ರು ಥಿಯೇಟರ್ ಪ್ಲೇಸ್ಗಳನ್ನ ನೋಡ್ತಾ ಇದ್ರಾ, ಅಥವಾ ಇದು ಹೀಗೆ ಏನೋ ಮಜಾಕ್ಕೋಸ್ಕರ ಶುರು ಮಾಡಿದ್ದ, ಅದು ಹಾಗೆ ಅಭ್ಯಾಸ ಆಗ್ತಾ ಹೋಯ್ತಾ, ಏನು ಕತೆ? ಅಂದರೆ ನಮ್ಮ ಸ್ಕೂಲಲ್ಲಿ ವಾರ್ಷಿಕೋತ್ಸವಕ್ಕೆ, ಆ್ಯನ್ಯುವಲ್ ಡೇಗೆ ಏನು ಮಾಡ್ತಾಯಿದ್ರು, ಯೂಶ್ವಲಿ ಗ್ರೂಪ್ ಡ್ಯಾನ್ಸ್ ಇರ್ತಾಯಿತ್ತು. ಬರೀ 7ನೇ ಕ್ಲಾಸ್ ಅವರು, ಅಂದರೆ ಪ್ರೈಮರಿ ಸ್ಕೂಲಿನ ಲೆಕ್ಕದಲ್ಲಿ 7ನೇ ಕ್ಲಾಸ್ ಅಂದರೆ ಅದು ಫೈನಲ್ ಇಯರ್. ಅಲ್ಲಿಂದ ನೆಕ್ಸ್ಟ್ ಹೈಸ್ಕೂಲ್ ಶುರು ಆಗುತ್ತಲ್ಲ, 7ನೇ ಕ್ಲಾಸ್ ಅವ್ರಿಗೆ ಮಾತ್ರ ನಮ್ಮ ಕನ್ನಡ ಮೇಷ್ಟ್ರು ನಾಟಕ ಮಾಡಿಸ್ತಾಯಿದ್ರು. ಮಿಕ್ಕಿದ್ದೆಲ್ಲ ಗ್ರೂಪ್ ಡ್ಯಾನ್ಸ್ಗಳಿರ್ತಾಯಿತ್ತು. ಅದೇನೋ 1ನೇ ಕ್ಲಾಸಿಂದನೂ ನನ್ನ ಭಾಷೆ ಅವ್ರಿಗೆ ಬಹಳ ಸ್ಪಷ್ಟ ಇದೆ ಈ ಹುಡುಗಂದು ಅಂತ ಅನಿಸಿ, ಪ್ರತಿ ವರ್ಷ 7ನೇ ಕ್ಲಾಸ್ ಹುಡುಗರೆಲ್ಲ ಡ್ರಾಮಲ್ಲಿ ಇರ್ತಾಯಿದ್ರು, ಜೊತೆಗೆ ನಾನೊಬ್ಬ ಡ್ರಾಮಾದಲ್ಲಿ ಇರ್ತಾಯಿದ್ದೆ. ಸೊ 7ನೇ ಕ್ಲಾಸ್ವರೆಗೂ ನಾನು ಕಂಟಿನ್ಯೂಸ್ ಆಗಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡ್ತಾಯಿದ್ದೆ. 8ನೇ ಕ್ಲಾಸಿಂದ ಅದೊಂದು ಸಣ್ಣ ಚೇಂಜ್ ಓವರ್ ಏಜ್, ಅದು ಹಾರ್ಮೋನಿಯಲ್ ಚೇಂಜ್ ಎಲ್ಲ ಆಗುತ್ತೆ. ನಮಗೆ ಗೊತ್ತಿಲ್ದಿರಂಗೆ ಒಂದು ಇನ್ಹಿಬಿಷನ್ ಶುರು ಆಗುತ್ತೆ. ಸೊ ಬಹುಶಃ ಅದಕ್ಕೋ ಏನೋ ನಾನು ಟೋಟಲಿ ದೂರ ಇದ್ದೆ, ಯಾವ ಡ್ರಾಮಾ ಡ್ಯಾನ್ಸು ಯಾವುದೂ ಮಾಡ್ತಾ ಇರಲಿಲ್ಲ. ಮತ್ತದು ಶುರು ಆಗಿದ್ದೆ ಡಿಗ್ರಿಗೆ ಬಂದಮೇಲಿಂದ. ಓಕೆ, ನೈಸ್. ಅಂದರೆ ಸ್ಟಾರ್ಟಿಂಗಿಂದನೇ ಶುರು ಆಗಿತ್ತು, ಬಟ್ ಅದರಿಂದ ನೀವು ಬ್ರೇಕ್ ತೊಗೊಳ್ಬೇಕು ಅಂತಂದ್ರು ಅದು ನಿಮಗೆ ಬಿಟ್ಟಿಲ್ಲ ಅಷ್ಟೇ. ಅದು ಗುಡ್. ಮತ್ತು ಸರ್, ಇವಾಗ ನೀವೊಂದು ಪಾತ್ರಗಳನ್ನ ನೀವು ಆ್ಯಕ್ಟಿಂಗು ಮಾಡ್ತೀರಾ, ಡೈರೆಕ್ಷನ್ನು ಮಾಡ್ತೀರಾ. ನೀವೊಂದು ಪಾತ್ರಗಳನ್ನ ಸೆಲೆಕ್ಟ್ ಮಾಡೋತ್ತಿಗೆ ನಿಮ್ಮ ಪ್ರೊಸೆಸ್ ಏನಿರುತ್ತೆ? ಅಂದರೆ ಹೇಗೆ ಆ ಪಾತ್ರನ ಆ್ಯಸ್ ಆ್ಯಕ್ಟರ್ ಆಗಿ, ಅಥವಾ ನೀವು ಚೂಸ್ ಮಾಡ್ತೀರಾ, ಅಥವಾ ನಿಮಗೆ ಡೈರೆಕ್ಟರ್ ಹೇಳಿದ ಪಾತ್ರಕ್ಕೆ ನೀವು ಅದನ್ನು ನಿಮ್ಮನ್ನು ಮೋಲ್ಡ್ ಮಾಡ್ಕೊಳ್ತೀರಾ, ಹೇಗೆ? ಥಿಯೇಟ್ರಲ್ಲಿ ಪಾತ್ರವನ್ನು ನಟ ಸೆಲೆಕ್ಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಬಹುಶಃ ಸಿನಿಮಾಗಳಲ್ಲಿ
ಎಸ್ಪೆಷಲಿ ಸೂಪರ್ ಸ್ಟಾರ್ಗಳಿರೋ ಸಿನಿಮಾಗಳಲ್ಲಿ ನನ್ನ ಪಾತ್ರ ಈ ಥರ ಇರಬೇಕು ಅಂತ ಕೆಲವೊಂದು ಇನ್ಪುಟ್ಸ್ ಎಲ್ಲ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನಾಟಕದಲ್ಲಿ ಅದು ಹೆಂಗಾಗುತ್ತೆ ಅಂತಂದ್ರೆ ಮಿನಿಮಮ್ 1 ತಿಂಗಳು ಪ್ರೋಸೆಸ್ ಇರುತ್ತೆ. 1 ತಿಂಗಳು ಪ್ರೋಸೆಸ್ಸಲ್ಲಿ ಡೈರೆಕ್ಟ್ರು ಫಸ್ಟ್ ಒಂದು ವಾರ 10 ದಿನ ಮಿನಿಮಮ್ ಅಂತೂ ಸ್ಕ್ರಿಪ್ಟ್ ಕೈ ಹಾಕಕ್ಕೆ ಹೋಗಲ್ಲ. ಒಂದಷ್ಟು ವರ್ಕ್ಶಾಪ್ಗಳ ಥರ ಮಾಡ್ತಾರೆ, ಎಕ್ಸಸೈಸು. ಥ್ರೂ ದಟ್ ಇರೋ ಈಗ ಒಂದು 10 ಜನದ್ದು 20 ಜನದ್ದು ಗ್ರೂಪ್ ಇದೆ ಅಂತ ಅಂದರೆ ಅದರಲ್ಲಿ ಯಾರಿಗೆ ಯಾವ ಪಾತ್ರ ಕೊಡಬಹುದು ಅಂತ ನಿರ್ದೇಶಕ ಡಿಸೈಡ್ ಮಾಡ್ತಾನೆ. ಅವನು ಕೊಟ್ಟರೆ ಮತ್ತು ಸ್ಕ್ರಿಪ್ಟಿಗೆ ಬರ್ತಾರೆ. ಅವ್ರು ಕೊಟ್ಟಿದ್ದ ಪಾತ್ರವನ್ನು ನಾವು ಪಾತ್ರವನ್ನು ಕಟ್ಕೊಳ್ತಾ ಹೋಗ್ತೀವಿ. ಡೈರೆಕ್ಟ್ರಿಂದ ಒಂದಷ್ಟು ಇನ್ಪುಟ್ ಬರ್ತವೆ. ಆ್ಯಸ್ ಎ ಆ್ಯಕ್ಟ್ರ್ಗಳು ನಾವು ಅದಕ್ಕೆ ಇನ್ನೊಂದಷ್ಟು ಕೊಡಬೇಕಾಗುತ್ತೆ. ಅಂದರೆ ಇವಾಗ ಒಂದು ಕ್ಯಾರೆಕ್ಟ್ರ್ ಕೊಟ್ಟರು ನನಗೆ, ಈಗ ಒಬ್ಬ ಕಳ್ಳನ ಕ್ಯಾರೆಕ್ಟರ್ ಕೊಟ್ಟರು. ಆ ಕಳ್ಳನ ವಯಸ್ಸೇನು, ಅವನು ಯಾಕೆ ಕಳ್ಳ ಆದ, ಈ ಥರ ಕೆಲವೊಂದು ವಿಷಯಗಳು ಸ್ಕ್ರಿಪ್ಟಲ್ಲಿರುತ್ತೆ. ಕೆಲವೊಂದು ಬಿಟ್ವೀನ್ ದ ಲೈನ್ಸ್, ಅದು ಅಂದರೆ ಗೊತ್ತಾಗದಿರಂಗೆ ಒಂದಷ್ಟು ಸಾಕ್ಷಿಗಳಿರ್ತವೆ ಇಡೀ ಕಥೆಯಲ್ಲಿ. ಥ್ರೂ ದಟ್ ನಾವು ಪಾತ್ರವನ್ನು ಕಟ್ಕೊಳ್ತಾ ಹೋಗ್ತೀವಿ. ಸೊ ಇದೆಲ್ಲ ಒಂದು ಪ್ರೋಸೆಸ್, ಮಿನಿಮಮ್ 1 ತಿಂಗಳು 1.5 ತಿಂಗಳು. ಈ ಪ್ರೋಸೆಸ್ಸಲ್ಲಿ ನಿಮ್ಮಲ್ಲಿ ಏನೇನು ರೀತಿ ಚೇಂಜಸ್ ಆಗುತ್ತೆ? ಅಂದರೆ ಒಂದು ಪಾತ್ರಕ್ಕೆ ನೀವು ಬರಬೇಕು ಅಂತ ಅಂದರೆ ಅದನ್ನ ಹೋಗಿ ಸ್ಟೇಜಲ್ಲಿ ನೀವು ಪರ್ಫಾರ್ಮ್ ಮಾಡಬೇಕು ಅಂದರೆ ಆ ಪಾತ್ರನ ನೀವು ಫುಲ್ ಅನುಭವಿಸಿರ್ಬೇಕು ಫಸ್ಟು. ಇದರಿಂದ ಯಾವ ರೀತಿ ಮಾನಸಿಕವಾಗಿ ಅಥವಾ ಯಾವ ರೀತಿ ಅದು ಚೇಂಜಸ್ ಆಗತ್ತಾ ನಿಮಗೆ? ಅಥವಾ ಇದು ಜಸ್ಟ್ ಕ್ಯಾರೆಕ್ಟರ್ ಅದಾಗ್ತಿದ್ದಂಗೆ ಹೊರಗಡೆ ಬಂದುಬಿಡ್ತೀರಾ? ಹೇಗಿರತ್ತಿದು? ಡಿಪೆಂಡ್ ಆನ್ ದ ಫಾರ್ಮ್ ಆಫ್ ದ ಪ್ಲೇ ಅಂತ ಹೇಳ್ತೇವೆ. ಅಂದರೆ ಕೆಲವೊಂದು ರಿಯಲಿಸ್ಟಿಕ್ ನಾಟಕಗಳು ಅಂತ ಅಂದರೆ ವಾಸ್ತವವಾದಿ ನಾಟಕ ಅಂತ ಅಂದರೆ ಆ ಪಾತ್ರ ಹೇಗಿದೆಯೋ ಹಾಗೇ ಪ್ರೆಸೆಂಟ್ ಮಾಡೋದು. ಕೆಲವೊಂದು ಸ್ಟೈಲೈಸ್ಡ್ ಅಂತೀವಿ, ಅಂದರೆ ಅದು ಸ್ಟೈಲೈಸ್ಡ್ ಅಂದರೆ ಬಹುಶಃ ವಾಸ್ತವವನ್ನು ಮೀರಿ ಇರುವಂಥದ್ದು. ಸೊ ಈಗ ನೋಡಲ್ಲಿ ನಾಯಿ ಬರ್ತಾ ಇದೆ ಅನ್ನೋದನ್ನೇ, ನೋಡಲ್ಲಿ ನಾಯಿಯು ಬರುತ್ತಿದೆ, ಇದು ವಾಸ್ತವವನ್ನು ಬಿಟ್ಟು ಮಾಡೋ, ಅಂದರೆ ವಾಸ್ತವಕ್ಕಿಂತ ಮೀರಿ ಮಾಡುವಂಥದ್ದು. ಸೊ ವಾಸ್ತವವಾದಿ ನಾಟಕದಲ್ಲಿ ನಾವು ಒಂದು ಪಾತ್ರ ಕಟ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ, ಬಹುಶಃ ಇವಾಗ ಅದು ಯಾವುದೋ ಒಂದು ರೂಮಲ್ಲಿ ನಡೀತಾ ಇರೋ ಸೆಟಪ್ಪು ಅಂತ ಅಂದರೆ ನಾವು ಒಂದು ಪ್ರೋಸೆಸ್ಸಲ್ಲಿ ರೂಮನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ. ಆ ರೂಮಲ್ಲಿ ಹಾಗೆ ಇರೋ ಥರ ಬಿಹೇವ್ ಎಲ್ಲ ಮಾಡ್ತೀವಿ. 1 ದಿವಸ 2 ದಿವಸ ಇಡೀ ದಿವಸ ಒಂಥರ ಬಿಗ್ ಬಾಸ್ ಮನೇಲಿದ್ದಂಗೆ ಈ ಥರ ಪ್ರೋಸೆಸ್ ಎಲ್ಲವೂ ಆಗುತ್ತೆ. ಈಗ ನಮ್ಮ ಗುರುಗಳು ಜಂಬೆ ಸರ್ ಅಂತ, ಅವರು ಈ ಕೆಳಗಿನವರು ಅಂತ, ಅದು ಸ್ಲಮ್ಮಲ್ಲಿ ಆಗುವಂಥ ಕತೆ. ಅವ್ರ ಆರ್ಟಿಸ್ಟ್ಗಳಿಗೆ ಲಿಟ್ರಲಿ ಅವರು ಏನೋ ಸ್ಲಮ್ಗಳಿಗೆ ಕಳಿಸಿ ಕಸ ಹಾಯ್ಕೊಂಬರೋ ಪ್ರೋಸೆಸ್ ಮಾಡಿಸಿದ್ರು. ಸೊ ಕೆಲವೊಂದು ನಿರ್ದೇಶಕರು ವಾಸ್ತವವಾದಿ ನಾಟಕಗಳಿಗೆ, ನಾನು ಕೂಡ ಈಗ ಇದು ಒಂದು ನಾಟಕ ಮಾಡಿಸಿದಾಗ ನನ್ನ ಆ್ಯಕ್ಟ್ರಿಗೆ ಇದು ಕಲ್ಲಿದ್ದಲ ಅಂಗಡಿಯಲ್ಲಿ ಕೆಲಸ ಮಾಡೋನು, ಅವನಿಗೆ ಒಂದು 2 ದಿವಸ ಕಲ್ಲಿದ್ದಲ ಅಂಗಡಿಯಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟಿದ್ವಿ. ಅಂದರೆ ಆ ಅಟ್ಮಾಸ್ಫಿಯರಿಂದ ಇನ್ಸ್ಪೈರ್ ಆಗಲಿ ಅವರು. ಆ ಅಟ್ಮಾಸ್ಫಿಯರಲ್ಲಿ ಇದ್ದು ಅದನ್ನು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ. ಅವಾಗ ಆ ಪಾತ್ರದ ಜೀವಕ್ಕೆ ಇಳಿಯೋದಕ್ಕೆ ಸುಲಭ ಆಗುತ್ತೆ ಅಂತ. ಅದೇ ಕೆಲವೊಂದು ಟೈಮಲ್ಲಿ ನೀವು ಕೆಲವೊಂದು ಈ ತುಂಬ ಯಾವುದೋ ಒಂದು ಕೊಲೆಗಾರನ ಪಾತ್ರ ಇರ್ಬೋದು ಅಥವಾ ಹುಚ್ಚನ ಪಾತ್ರ ಇರ್ಬೋದು ನಾಟಕದಲ್ಲಿ, ಇದಕ್ಕೆಲ್ಲ ಬೇರೆದೇ ಸೆಟ್ ಆಫ್ ಮೈಂಡ್ ಬೇಕಾಗಿರುತ್ತೆ. ಅಂದರೆ ನಾರ್ಮಲ್ ಡೇಸಲ್ಲಿ ನೀವು ಆ ಥರ ನಿಮ್ದು ಫೀಲಿಂಗ್ಸ್ ಇರಲ್ಲ ಅಂತ. ಅಂದರೆ ಯಾರಿಗೋ ಹೊಡಿಬೇಕು, ಯಾರಿಗೋ ಇದು ಮಾಡಬೇಕು ಅಂತ ಅಂದರೆ ಅದಕ್ಕೆ ಅಷ್ಟು ಸಿಟ್ಟು ಬೇಕು. ಅಥವಾ ಒಬ್ಬ ಹುಚ್ಚ ಅಂತ ಅಂದರೆ ಅವನ ಮನಸ್ಥಿತಿನೇ ಬೇರೆ ಇರುತ್ತೆ. ಸೊ ಈ ಥರ ಕ್ಯಾರೆಕ್ಟರ್ಗಳನ್ನ ನೀವು ಮಾಡಿದ್ದೀರಾ? ಅದು ಮಾಡಿದ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಅಂದರೆ ಆ ನಾಟಕ ಮುಗ್ದಾದ್ಮೇಲೆ ಅಥವಾ ನಿಮ್ಮ ಮನೆಯವರಿಗೆಲ್ಲ ಅದರಿಂದ ಏನಾದರೂ ಇವನು ಯಾರೋ ಯಾಕೋ ಇದೇ ಹುಚ್ಚನ ರೀತಿನೇ ಇವಾಗೂ ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋದು, ಅಥವಾ ತುಂಬ ಎಮೋಷ್ನಲಿ ಚೇಂಜಸ್? ಅದು ಈ ಥರ ಸೀರಿಯಸ್ನೆಸ್ ಪಾತ್ರವನ್ನು ಕಟ್ಕೊಳ್ಳೋದಕ್ಕೆ ಒಂದಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸಿಂದ ಬರುತ್ತೆ. ಈಗ ನಾನು 15 ವರ್ಷದಿಂದ ಥಿಯೇಟ್ರಲ್ಲಿದ್ದೀನಿ. ಇವಾಗ ನಾನು ಪಾತ್ರವನ್ನು ಕಟ್ಕೋಬೇಕಾರೆ ನನಗೆ ಆ ಥರ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗೋ ಸಾಧ್ಯತೆ ಇದೆ. ನಾನು ಬಹುಶಃ 2 ವರ್ಷದ ಹಿಂದೆ ಬಿ ಸುರೇಶ್ ಅವರ ನಿರ್ದೇಶನದಲ್ಲಿ ಲೋಕದ ಒಳ ಹೊರಗೆ ಅಂತ ಒಂದು ನಾಟಕ, ಅದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದರು. ನಾನು ಆಮೇಲೆ ಅದನ್ನು ಮಾಡಲಿಲ್ಲ. ನಾನು ಇನ್ನೊಂದು ಸಾಫ್ಟ್ ಕ್ಯಾರೆಕ್ಟರ್ಗೆ ಹೋದೆ. ಅದು ಸ್ವಲ್ಪ ವಿಲನಿಸ್ಟ್ ಕ್ಯಾರೆಕ್ಟ್ರು. ಆಮೇಲೆ ನನ್ನ ಗೆಳೆಯ ಮಾಡ್ದೆ ಅದು ಕ್ಯಾರೆಕ್ಟ್ರು. ಅದು ರೀಡಿಂಗಲ್ಲೇ ಹೆಂಗಾಗ್ತಾ ಇತ್ತು ಅಂದರೆ, ರೀಡಿಂಗ್ ಮುಗಿಸಿ ಹೊರಗಡೆ ಬಂದಮೇಲೂ
ಒಂಥರ ಸಿಟ್ಟು ಬರೋದು, ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಬರೋದು, ಮುಖದಲ್ಲೇ ಒಂಥರ ಕ್ರೂರತೆ ಬರೋಕ್ಕೆ ಶುರು ಆಗೋಯ್ತು. ಓಕೆ. ನಾನು ನನಗೆ ಬೇಡ, ನನ್ನ ಬೇರೆ ಕೆಲವೊಂದು ಕೆಲಸ ಸ್ಕೂಲಲ್ಲಿ ಟೀಚರ್ ಆಗಿದ್ದೆ ನಾನು, ನಂದು ಫ್ಯಾಮಿಲಿ ಇದೆ. ಸೊ ಬಹುಶಃ ಆ ಪ್ರೋಸೆಸ್ ಮುಗಿಯೋವರೆಗೂ ಅದೇ ಮನಸ್ಥಿತಿಯಲ್ಲಿ ಇದು ಬಿಡ್ತಾ ಇದ್ದೆ. ಹಾಗಾಗಿ ಬೇಡ, ನಾನು ಇನ್ನೊಂದು ಕ್ಯಾರೆಕ್ಟರ್ಗೆ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಮತ್ತು ನನ್ನ ಗೆಳೆಯ ಕೂಡ ಅವನಿಗೆ ಈ ಪಾತ್ರ ಮಾಡೋದಕ್ಕೆ ಭಾಳ ಆಸೆ ಇತ್ತು. ಸೊ ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂದಾಗ ಸರ್ ಒಪ್ಕೊಂಡ್ರು. ಓಕೆ, ನೀನು ಇದನ್ನು ಟ್ರೈ ಮಾಡು, ಓಕೆ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಬಿಟ್ಟರು. ನೋಡಿದ್ದೀನಿ ನಾನು ಆ ನಾಟಕನ, ಲೋಕದ ಒಳಗೆ. ಲೋಕದೊಳಗೆ ಧನುಷ್ ಮಾಡ್ತಾ ಇದ್ದಿದ್ದು ಆ ಥರ ಏನಿತ್ತು. ಮತ್ತು ಸರ್, ಇದು ನೀವಿವಾಗ ಬರೀ ನಾಟಕನ ಆ್ಯಕ್ಟ್ ಮಾಡೋದಲ್ಲ, ನೀವು ಬರೀ ಆ್ಯಕ್ಟರ್ ಮಾತ್ರ ಅಲ್ಲ, ಡೈರೆಕ್ಟರ್ ಕೂಡ. ನೀವೊಂದು ಡೈರೆಕ್ಷನ್ ಮಾಡೋತ್ತಿಗೆ ಇವಾಗ ನಂದು ವಿಷನ್ ಏನೋ ಒಂಥರ ಬೇರೆ ಇರುತ್ತೆ. ಅದನ್ನ ನಾನು ನನ್ನ ಜೊತೇಲಿ ಕೆಲಸ ಮಾಡೋರು ಅಂದರೆ ನಮ್ಮ ಕಲಾವಿದರಿಗೆ ಆ ವಿಷನ್ನ ಅವ್ರ ಮೈಂಡಲ್ಲಿ ತುಂಬಿ ಅದನ್ನ ಎಕ್ಸಿಕ್ಯೂಟ್ ಮಾಡೋಂಥ ಪ್ರೊಸೆಸ್ ಹೇಗಿರುತ್ತೆ? ಆದರೆ ಇದು ನಾಟಕ ಅನ್ನೋದೇನಿರುತ್ತೆ, ಒಂದು ಸ್ಕ್ರಿಪ್ಟು ಒಬ್ಬ ಪ್ಲೇ ರೈಟ್ ಬರೆದಿರ್ತಾನೆ, ಅದಕ್ಕೆ ಜೀವ ತುಂಬ್ತಾ ಹೋಗ್ತೀವಿ. ಒಂದೊಂದು ಡೈರೆಕ್ಟರ್ ಪ್ರೋಸೆಸ್ ಒಂದೊಂದು ಥರ ಇರುತ್ತೆ. ಸೊ ನಾನು ಇತ್ತೀಚಿನ ಯಂಗ್ ಡೈರೆಕ್ಟರ್ಸು ಈ ಸೀನಿನ ಲೈನ್ ಏನಿದೆ, ಇದು ಏನಾಗುತ್ತೆ ಈ ಸೀನಲ್ಲಿ ಅನ್ನೋದನ್ನು ಇಟ್ಕೊಂಡು ಇಂಪ್ರೂವೈಸೇಷನ್ಗೆ ಬಿಡ್ತಾ ಹೋಗ್ತೀವಿ. ಇಂಪ್ರೂವೈಸೇಷನ್, ಈಗ ಇಬ್ಬರು ಕೂತು ಕಾಫಿ ಕುಡಿತಾ ಇರೋವಂಥ ಒಂದು ದೃಶ್ಯ ಅದು. ಇದು ಕಾಫಿ ಕುಡಿತಾ ಇದ್ದಾರೆ, ಆ ಕಾಫಿಯಲ್ಲಿ ಒಂದು ಕೊಲೆ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಇದಿಷ್ಟೇ ಸ್ಕ್ರಿಪ್ಟಲ್ಲಿ ಇರೋವಂಥದ್ದು. ಇವಾಗ ಇದನ್ನು ಇಂಪ್ರೂವೈಸಿಗೆ ಕೊಟ್ಟರೆ, ಈ ಕೊಲೆ ಮಾಡಬೇಕು ಅನ್ನೋ ಡಿಸ್ಕಷನ್ಗೆ ನೀ ಕಾಫಿ ಹೆಂಗೆ ಕುಡಿತೀರಿ? ನಮ್ಮ ಇಡೀ ಸೀನಲ್ಲಿ ನಾವು ಇದು ಕಾಫಿ ಕುಡಿತಾ ನಾವು ಕೊಲೆ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದೆ. ಸೊ ಇದನ್ನೊಂದು ಇಂಪ್ರೂವೈಸ್, ಅವ್ರಿಗೆ ನಾವು ಟೋಟಲಿ ಒಂದಷ್ಟು ಇನ್ಪುಟ್ಸ್ ಕೊಡ್ತಾ ಹೋಗ್ತೀವಿ. ಕೊಲೆ ಯೋಚನೆಯಲ್ಲಿರೋರಿಗೆ ಕಾಫಿ ಅವ್ನು ಕುಡಿತಾನ, ಕುಡಿದ್ರು ಪಟ ಕುಡಿದು ಮುಗಿಸ್ತಾನ, ಅಥವಾ ಯೋಚನೆಯಲ್ಲಿ ಹಿಡ್ಕೊಂಡು ತಿರುಗಾಡ್ಕೊಂಡು ಆಡಿಸ್ಕೊಂಡು ಕುಡಿತಾನ? ಇದು ಮತ್ತು ನಾವು ಆ್ಯಕ್ಟರ್ಗಳು ಡೈರೆಕ್ಟ್ರು ಎಲ್ಲ ಸೇರಿ ಕಟ್ಟುವಂಥ ಪ್ರಕ್ರಿಯೆ ಅದು. ಓಕೆ, ನಿಮ್ಮ ಕಡೆಯಿಂದ ನೀವು ಹೀಗೆ ಎಕ್ಸ್ಪ್ಲೇನ್ ಇನ್ಪುಟ್ ಕೊಡ್ತಾ ಹೋಗ್ತೀವಿ ನಿಮ್ಮ ತಂಡದವರಿಗೆ, ನಿಮ್ಮ ಕಲೆ. ಮತ್ತು ಈ ನಾಟಕಕ್ಕೂ ಆ್ಯಸ್ ಎ ನೀವು ಇದರಲ್ಲಿದ್ದೀರಲ್ಲ, ಸೊ ಈ ನಾಟಕಕ್ಕೂ ಮತ್ತು ಸಿನಿಮಾಗೂ ಡಿಫ್ರೆನ್ಸ್ ಏನು ಸರ್? ಅದು ಎನಿವೇಸ್ ದಟ್ ಈಸ್ ಇನ್ ಅ ಸ್ಕ್ರೀನ್, ಬಟ್ ಇದು ನ್ಯಾಚುರಲ್ ಆಗಿ ಮಾಡ್ತೀರಾ, ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತೀರಾ. ಬಟ್ ಅದ್ರ ಆ್ಯಕ್ಟಿಂಗಿಗೂ ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ, ಲೈಕ್ ಕ್ಯಾಮ್ರಾ ಆ್ಯಕ್ಟಿಂಗ್ ಬೇರೆ, ನಾಟಕದ ಆ್ಯಕ್ಟಿಂಗ್ ಬೇರೆ ಅಂತ. ಅದೇನು ಡಿಫ್ರೆನ್ಸ್ ಏನು ನಿಮ್ಮ ಪ್ರಕಾರ? ಏನು ಡಿಫ್ರೆನ್ಸ್ ಅದು? ಸಿನಿಮಾದಲ್ಲಿ ನಿಮಗೆ ಅದು ಟೋಟಲಿ ರಿಯಲಿಸ್ಟಿಕ್, ವಾಸ್ತವವಾದಿ ಇದನ್ನೇ ಫಾರ್ಮಲ್ಲೇ ಇರುವಂಥದ್ದು. ನಾಟಕ ರಿಯಲಿಸ್ಟಿಕ್ ನಾಟಕ ತೊಗೊಂಡ್ರು ಅದು ಪ್ಯೂರ್ ರಿಯಾಲಿಟಿ ಅಂತೂ ಅಲ್ಲ. ಈಗ ಇಲ್ಲಿ ಸಿನಿಮಾದಲ್ಲಿ ಒಂದು ಮನೆ ದೃಶ್ಯ ಅಂತ ಅಂದರೆ ನಾವು ಮನೆಯಲ್ಲೇ ಶೂಟ್ ಮಾಡ್ತೀವಿ, ಇಲ್ಲಿ ಮನೆಯ ಸೆಟ್ ಹಾಕ್ತೀವಿ, ಆಯಿತಾ? ಇದು ಆ್ಯಕ್ಟಿಂಗಲ್ಲಿ ಕೂಡ ಸಿನಿಮಾದಲ್ಲಿ ಭಾಳ ಲೋ ಲೆವೆಲ್ ವಾಯ್ಸಲ್ಲಿ ಮಾತಾಡಿ ಒಪ್ಪಿಸ್ಬಿಡ್ಬೋದು. ನನ್ನ ಕಣ್ಣಿನ ಇಷ್ಟೇ ಸುಮ್ಮನೆ ಇದು ಐಬ್ರೋ ಮಾಡಿದ್ರೆ ಅದು ಸೆರೆ ಹಿಡಿಯುತ್ತೆ. ಇಲ್ಲಿ ಆಗಲ್ಲ. ಇಲ್ಲಿ ನಾವು ರಿಯಲಿಸ್ಟಿಕ್ ನಾಟಕ ಅಂದರು ಅದು ಪ್ರೊಜೆಕ್ಟೆಡ್ ರಿಯಲಿಸಮ್, ಅದು ರಿಯಲಿಸಮ್ನ ಕೂಡ ಪ್ರೊಜೆಕ್ಟ್ ಮಾಡಿ ಆಚೆ ತರಬೇಕಾಗತ್ತೆ. ಅದು ಒಂದು. ಆಮೇಲೆ ಸಿನಿಮಾಗಳಲ್ಲಿ ಪ್ರತಿ ಸರ್ತಿ ಹೊಸ ಹೊಸ ಕತೆ ಬೇಕು. ನಾಟಕದಲ್ಲಿ ಹಾಗಲ್ಲ. ಗ್ರೀಕ್ ನಾಟಕಗಳು 3000-4000 ವರ್ಷದ ಹಿಂದೆ ಬರೆದಂಥ ನಾಟಕಗಳು ಇವತ್ತಿಗೂ ಆ ಸ್ಕ್ರಿಪ್ಟನ್ನು ಮಾಡಿಸ್ತೀವಿ. ಶೇಕ್ಸ್ಪಿಯರ್ 15ನೇ ಶತಮಾನ 15th ಸೆಂಚುರಿ 500-600 ವರ್ಷ ಹಿಂದೆ ಬರೆದಿರೋಂಥ ಸ್ಕ್ರಿಪ್ಟ್ ಇವತ್ತಿಗೂ ಆಡ್ತಾ ಇದ್ದಾರೆ. ಈಗ ರೋಮಿಯೋ ಜೂಲಿಯೆಟ್ ಬಹುಶಃ ಒಂದು 30-40 ಸಾವಿರ ಟೀಮ್ಗಳು ಮಾಡಿಬಿಟ್ಟಿರ್ಬೇಕು. ಇಲ್ಲಿ ನಾಟಕದ ಕಥೆ ಮುಖ್ಯ ಅಲ್ಲ, ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಈ ಗಿರೀಶ್ ಕಾರ್ನಾಡ್ರ ತುಗ್ಲಕ್ ನಾಟಕ ಎಷ್ಟೋ ಸಾವಿರ ಟೀಮ್ಗಳು ಮಾಡಿಬಿಟ್ಟಿದ್ದಾವೆ. ಸೊ ನಾನು ಹೊಸ ಕಥೆಯನ್ನು ಹೇಳ್ತಾ ಇಲ್ಲ. ಮತ್ತು ರಾಮಾಯಣ ಮಹಾಭಾರತ ಅಂತೂ ಯಾರಿಗೂ ಗೊತ್ತಿಲ್ಲ, ಇಡೀ ಭಾರತಕ್ಕೆ ಅರ್ಥ ಆಗೋ ಭಾಷೆ ಅದು. ನಾನು ಹೋಗಿ ಇದು ಏನೋ ದ್ರೌಪದಿ ವಸ್ತ್ರಾಪಹರಣ ದೃಶ್ಯವನ್ನು
ನಾನು ಅಲ್ಲಿ ಹೋಗಿ ಒರಿಸ್ಸಾಲ್ ಮಾಡಿದ್ರೆ ಅಲ್ಲಿಯವರೆಗೂ ಭಾಷೆ ಅರ್ಥ ಆಗದೆ ಇದ್ರು ನಿಮಗೆ ಇಡೀ ಕಥೆ ಅಲ್ಲಿ ಕಥೆ ಮುಖ್ಯನೇ ಅಂದರೆ ಮುಖ್ಯ ಆಗಲ್ಲ ಅಂತ ಅಂದರೆ ಎಷ್ಟೋ ಸರ್ತಿ ಕಥೆಗಳು ಜನಕ್ಕೆ ಗೊತ್ತಿರೋ ಕಥೆಗಳೇ, ಸ್ಕ್ರಿಪ್ಟ್ ಗೊತ್ತಿರೋ ಸ್ಕ್ರಿಪ್ಟೇ, ಆದರೆ ನೀನು ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀಯ. ಇಲ್ಲಿ ಸಿನಿಮಾದಲ್ಲಿ ಹೆಂಗಾಗುತ್ತೆ ಬಹುಶಃ ಅದು ರೀಮೇಕ್ ಅಂತ ಬೇರೆ ಭಾಷೆಗಳಿಗಾಗುತ್ತೆ ಬಿಟ್ರೆ, ಇವಾಗ ಕಾಂತಾರ ಚೆನ್ನಾಗಾಯ್ತು, ಅದೇ ಕಾಂತಾರ ಕಥೆಯನ್ನು ನಾನು ಬೇರೆ ಥರನೇ ತೋರಿಸ್ತೀನಿ, ಪಾತ್ರಗಳೆಲ್ಲ ಅದೇ, ಅದನ್ನೇ ಬೇರೆ ಥರ ತೋರಿಸ್ತೀನಿ ಅಂದರೆ ಇವನು ಯಾರು ಅವನು ಕಾಂತಾರ ಮತ್ತೆ ಮಾಡ್ತಾನಂತೆ ಅಂದ್ಬಿಡ್ತಾರೆ. ಇಲ್ಲ ಹಂಗಲ್ಲ, ನಾ ಇದು ರೋಮಿಯೋ ಜೂಲಿಯಟ್ ಮತ್ತೆ ಮಾಡ್ತೀನಿ, ನೀ ಹೆಂಗೆ ಮಾಡ್ತೀಯ, ನಾನು ಬೇರೆ ಥರನೇ ಮಾಡ್ತೀನಿ, ಅದೇ ಕತೆ ಅದೇ ಪಾತ್ರಗಳು, ನನ್ನ ಡಿಸೈನಿಂಗ್ ಚೇಂಜ್ ಆಗ್ತಾ ಹೋಗ್ತವೆ, ಇಂಟರ್ಪ್ರಿಟೇಷನ್ ಅಂತೀವಿ. ಆ ಕಾಲದ ನಾಟಕನ ಇವತ್ತಿಗೂ ಮಾಡ್ತೀವಿ ಏನು ಅಂತಂದರೆ ಅಲ್ಲಿ ಎಲ್ಲೋ ಒಂದು ಸಣ್ಣ ಬದಲಾವಣೆ ಕೊಟ್ಟು ಇವತ್ತಾಗ್ತಾ ಇರೋ ರಾಜಕೀಯ ವಿಷಯಕ್ಕೆ ಅಥವಾ ಆಗ್ತಾ ಇರೋವಂಥ ಒಂದು ಸಾಮಾಜಿಕ ಸಮಸ್ಯೆಗಳಿಗೆ ಉತ್ತರವನ್ನು ಅಲ್ಲಿ ಕಂಡುಕೊಂಡಿರ್ತೀವಿ ನಾವು. ಇವಾಗ ಸಿನಿಮಾ ಬಂದಾದ್ಮೇಲೆ ಈ ನಾಟಕಗಳನ್ನ ನೋಡ್ಲಿಕ್ಕೆ ಜನ ಹೋಗೋದು ಕಮ್ಮಿ ಆಗಿದಾರಾ ಅಥವಾ ಹೇಗಿದೆ ಇವಾಗ ಸಿನಿಮಾಗಳೆಲ್ಲ ಬಂದಾದ್ಮೇಲೆ ನಾಟಕದ? ಬಿಕಾಸ್ ಯಾಕೆ ಅಂತ ಅಂದರೆ ಮುಂಚೆನೂ ನಾವೆಲ್ಲ ಸಣ್ಣಕ್ಕಿರೋತ್ತಿಗೆ ನಮ್ಮ ಈ ಊರ ಕಡೆ ಎಲ್ಲ ನಾಟಕಗಳನ್ನ ಹಾಕೋರು. ಈ ಜಾತ್ರೆ ಬಂತು ಏನಾದ್ರು ಬಂತು ಅಂದರೆ ನಾಟಕಗಳ ಪ್ರದರ್ಶನ ಇರೋದು, ಅವಾಗ ನಾಟಕ ಕಂಪ್ನಿಗಳು ಬರೋದು. ಅವಾಗಿನ ಹೆಸರಾಂತ ಕಂಪ್ನಿ ಗುಬ್ಬಿ ಈರಣ್ಣ ಅವ್ರದ್ದು ನಾಟಕಗಳು ಬರೋದು, ಎಲ್ಲ ಜನಗಳು ಅವಾಗ ಅದನ್ನ ನೋಡ್ಲಿಕ್ಕೆ ಜಾಸ್ತಿ ಹೋಗ್ತಾ ಇದ್ರು. ಬಟ್ ಇವಾಗೂ ಅದು ಬರತ್ತೆ, ಎಲ್ಲೋ ಹೆಸರಿಗೆ ಇದ್ದ ಹಾಗೆ 1-2 ಜನ. ಅದು ಈ ಸೈಡ್ ನಮ್ಮ ಬ್ಯಾಂಗ್ಳೂರು ಈ ಸುತ್ತಮುತ್ತ ಅಂತೂ ಜನ ಅದಕ್ಕೆ ಜಾಸ್ತಿ ಹೋಗೋದು ಕಾಣೋದಿಲ್ಲ. ಅದು ಹೇಗಿದೆ ಸರ್ ಇವಾಗ ಪ್ರಪಂಚ? ಹೇಗೆ ಹೇಳೋದು, ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೂಡ ಒಂಥರ ಹೊಟ್ಟೆ ಹಸುವಿದ್ದಂಗೆ ಆಯಿತಾ. ನಿಮಗೆ ಏನೋ ಹಸುವಾಗಿದೆ, ತಿನ್ನಬೇಕು, ತಿಂದ ಮೇಲೆ ಮುಗೀತು, ಹೊಟ್ಟೆ ತುಂಬಿದ ಮೇಲೆ ಮುಗೀತು. ನೀವು ಅದಕ್ಕಿಂತ ತಿಂದಿದ್ದಕ್ಕಿಂತ ಅದ್ಭುತವಾಗಿದ್ದನ್ನ ಇಟ್ಟರೂ ಕೂಡ ನಿಮಗೆ ತಿನ್ನೋ ಮನಸ್ಸಾಗಲ್ಲ. ಎಂಟರ್ಟೈನ್ಮೆಂಟು ಹಾಗೆ ಆಗಿದೆ. ನೀವು ಸಿನಿಮಾ ಬಂದು ಭಾಳ ವರ್ಷ ಆಯಿತು ಸರ್, ಬಟ್ ಆ ಕಾಲದಲ್ಲೂ ಇತ್ತು, ನಾಟಕಗಳು ನೋಡ್ತಾಯಿದ್ರು, ಈಗಲೂ ನೋಡ್ತಾರೆ, ಬಟ್ ಆದರೂ ಕಡಿಮೆ ಆಗಿದೆ. ನಿಮಗೆ ಬರೀ ನಾಟಕಕ್ಕಷ್ಟೇ ಅಲ್ಲ, ಸಿನಿಮಾಗೂ ಕಡಿಮೆ ಆಗಿದೆ. ನೀವು ಗಮನಿಸಿ ನೋಡಿದ್ರೆ ಒಂದು ಸಿನಿಮಾ ಗೆಲ್ಸೋಕ್ಕೆ ಎಷ್ಟು ಸ್ಟಾರ್ಗಳು ಒಂದೊಂದು ಸಿನಿಮಾದಲ್ಲಿ ಇರ್ತಾರೆ ಇತ್ತೀಚೆಗೆ ಅಂತ ಅಂದರೆ, ಕೆಲವೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಕ್ಕೆ, ಒಂದು ಸಿನಿಮಾ ಗೆಲ್ಸೋದಕ್ಕೆ ಸಾವಿರಾರು ಕೋಟಿ ಹಾಕ್ತಾರೆ. ಒಂದೇ ಸಿನಿಮಾದಲ್ಲಿ 7-8 ಜನ ಸ್ಟಾರ್ಗಳಿರ್ತಾರೆ. ಇಷ್ಟು ಒದ್ದಾಡಿಕೊಂಡು ಸಿನಿಮಾನ ಗೆಲ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ ಏನು? ಆಫ್ಟರ್ ಕೊರೋನಾ ಆಗಿದ್ದ ದೊಡ್ಡ ಚೇಂಜಸ್ ಏನು ಅಂತ ಅಂದರೆ, ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನು ಮತ್ತು ಇಂಟರ್ನೆಟ್ ಸುಲಭವಾಗಿ ಸಿಗೋಕ್ಕೆ ಶುರು ಆಯಿತು. ಸೊ ಭಾಳಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳು ಇದ್ದಾರೆ ಇವತ್ತಿಗೆ. ಜನಕ್ಕೇನು ಆ ಎಂಟರ್ಟೈನ್ಮೆಂಟ್ ಅನ್ನೋ ಹಸುವಿದೆ ಅಲ್ಲ, ಇಲ್ಲಿ ತಿಕ್ಕಿ ಮುಗಿತಾ ಇದೆ. ಆಯಿತು, ನನ್ನ ದಿನದ ಇಷ್ಟು ಅವರ್ ನನಗೆ ಎಂಟರ್ಟೈನ್ಮೆಂಟ್ ಬೇಕಿತ್ತು, ಆ ಎಂಟರ್ಟೈನ್ಮೆಂಟಿನ ಹಸಿವು ತುಂಬಿತು, ಮತ್ತು ನಾನು ಯಾಕೆ ಎದ್ದು ಸಿನಿಮಾಗೆ ಹೋಗಲಿ, ನಾನು ಯಾಕೆ ಎದ್ದು ನಾಟಕ ನೋಡೋಕ್ಕೆ ಹೋಗಲಿ? ಅಂದರೆ ಇವಾಗ ಕಲಾವಿದರಿಗೆ ಇವಾಗ ಜನನೇ ನೋಡ್ಲಿಕ್ಕೆ ಹೋಗಿಲ್ಲ ಅಂತ ಅಂದರೆ ಅವ್ರ ಆದಾಯ ಹೇಗೆ? ಬದುಕಬೇಕಲ್ಲ. ಸೊ ನನಗೆ ಭಾಳ ಇಷ್ಟದ ಫೀಲ್ಡು ಆ್ಯಕ್ಟಿಂಗು. ಆ್ಯಕ್ಟಿಂಗ್ ಹಿಂಗೆ ಹೋಗುತ್ತೆ ಅಂತ ಅನ್ನಲ್ಲ, ಆದರೆ ಅನಿವಾರ್ಯವಾಗಿ ನಾನು ನಿರ್ದೇಶಕ ಆದೆ. ಕಾರಣ ಏನು ಅಂದರೆ, ನಮ್ಮ ಥಿಯೇಟ್ರಲ್ಲಿ, ಅದು ಎಸ್ಪೆಷಲಿ ನಮ್ಮ ಮಾಡ್ರನ್ ಥಿಯೇಟ್ರಲ್ಲಿ, ಇವರ ಕಂಪ್ನಿ ನಾಟಕದವ್ರಿಗೆ ಈಗಲೂ ಅವ್ರಿಗೆ ಸಂಬಳ ಇದೆ, ಆದರೆ ನಮ್ಮಲ್ಲಿ ಬಹಳಷ್ಟು ಜನ ಆ್ಯಕ್ಟ್ರ್ಗಳಿಗೆ ದುಡ್ಡು ಕೊಡೋಲ್ಲ, ರೆಮ್ಯುನರೇಷನ್ ಅನ್ನೋದಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ನಿರ್ದೇಶಕ ಆದೆ. ಲೈಟಿಂಗ್ ಮಾಡ್ತೀನಿ, ಮೇಕಪ್ಪು ಮಾಡ್ತೀನಿ, ಮತ್ತು ಇದು ಓಕೆ, ನನಗೆ ಮಕ್ಕಳ ಜೊತೆ ಕೆಲಸ ಮಾಡೋದು ಇಷ್ಟ. ಹಾಗಂತ ಫುಲ್ ಟೈಮ್ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ. ಆ್ಯಕ್ಟಿಂಗ್ ಮಾಡಿದ್ರೆ ಇಲ್ಲಿ ದುಡ್ಡಿಲ್ಲ, ಹಾಗಾಗಿ ನಾನು ಸ್ಕೂಲಲ್ಲಿ ಟೀಚರಾಗೂ ಕೆಲಸ ಮಾಡ್ತೀನಿ, ಆ್ಯಕ್ಟಿಂಗ್ ಟ್ರೈನರಾಗಿ ಕೆಲಸ ಮಾಡಿ. ಇದು ನಾನು ಕಂಡುಕೊಂಡಿರೋ ದಾರಿಗಳು. ಒಂದು ಸರ್ ಏನೋ ಬಹುಶಃ ಆಡಿಯನ್ಸ್ ಇದಕ್ಕೆ ಬರೋದು ಕಡಿಮೆ ಆಗಿರ್ಬೋದು, ಬಟ್ ಥಿಯೇಟ್ರ್ ಕಲಿಯೋಕ್ಕೆ ಸ್ಟೂಡೆಂಟಾಗಿ ಬರೋರು ಭಾಳಷ್ಟು ಜನ ಇದ್ದಾರೆ. ಟೀಚರ್ಗಳಿಗೆ ಯಾವತ್ತೂ ಇದು ಕಡಿಮೆ ಆಗಿಲ್ಲ. ನನಗೆ ಭಯ ಇರೋದು ಭವಿಷ್ಯದ ಬಗ್ಗೆ ಅದೇ. ಈಗ ಕೆಲವೊಂದು ಡ್ಯಾನ್ಸ್ ಫಾರ್ಮ್ಗಳು, ಭರತನಾಟ್ಯಂ ಇದೆಲ್ಲ ಟೀಚಿಂಗಿಗೆ ಭಾಳ ವ್ಯಾಲ್ಯೂ ಇದೆ. ಭರತನಾಟ್ಯಂ ಆ್ಯಸ್ ಎ ಪರ್ಫಾರ್ಮರ್, ಕರೆಕ್ಟ್, ನಮ್ದೊಂದು ಟ್ರೂಪ್ ನಾವೀಗ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ, ಟಿಕೆಟ್ ಕೊಟ್ಟು ಬಂದು ನೋಡಿ ಅಂತ ಅಂದರೆ
ಕೆಲವೊಂದು ಭಾಳ ಫೇಮಸ್ ಟೀಮ್ಗಳಿಗೆ ಖಂಡಿತ ಇದ್ದಾರೆ ಜನ, ಇಲ್ಲ ಅಂತ ಅಲ್ಲ. ಬಟ್ ಈಗ ನಾವೊಂದು 5 ಜನ ಇದು ಭರತನಾಟ್ಯಂ ಡ್ಯಾನ್ಸರ್ಸು ನಾವು ಶೋ ಮಾಡ್ತೀವಿ ಬನ್ನಿ ಟಿಕೆಟ್ ಕೊಟ್ಟು ಅಂತಂದರೆ ಬರಲ್ಲ. ಬಟ್ ಟೀಚರ್ಸ್ಗೆ ಇದೆ, ಒಬ್ಬೊಬ್ರು ಟೀಚರ್ ಹತ್ರನೂ 70-80 ಮಕ್ಕಳೆಲ್ಲ ಇರ್ತಾರೆ. ಹೌದು. ನಾಳೆ ದಿನ ಥಿಯೇಟ್ರ್ ಹಾಗೆ ಆಗಿಬಿಟ್ರೆ, ಬರೀ ಇದು ಟೀಚಿಂಗ್ ಆರ್ಟ್ ಆಗಿಬಿಟ್ರೆ ಅನ್ನೋ ಒಂದು ಭಯ ಅಂತೂ ಇದೆ. ಇದೆ, ನೀವು ಟೀಚಿಂಗ್ ಅಂತ ಹೇಳಿದ್ರಿ, ಸ್ಕೂಲ್ ಅಂತ ಹೇಳಿದ್ರಿ. ಈ ಮಕ್ಕಳಿಗೆ ಈ ಥಿಯೇಟ್ರಿಂದ ಅಥವಾ ಇದು ಥಿಯೇಟ್ರ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಈ ಥರದ್ದು ಹಾಬಿಗಳಿಂದ ಮಕ್ಕಳಲ್ಲಿ ಏನು ಇಂಪ್ರೂವ್ಮೆಂಟ್ ಆಗುತ್ತೆ? ಅಂದರೆ ಅವ್ರ ಎಜುಕೇಷನಿಗೆ ಈ ಥಿಯೇಟ್ರ್, ಇವಾಗೆಲ್ಲ ಸ್ಕೂಲ್ಗಳಲ್ಲೂ ಥಿಯೇಟ್ರ್ ಇದೆ, ಏನು ಇಂಪ್ರೂವ್ಮೆಂಟ್ ಆಗುತ್ತೆ? ಏನಕ್ಕೆ ಥಿಯೇಟರ್ ಒಂದು ಪಾರ್ಟ್ ಆಫ್ ಎಜುಕೇಷನ್ ಮಾಡಿದ್ದಾರೆ ಇವಾಗ? ಯಾಕೆ ಇರಬಹುದು ನಿಮ್ಮ ಪ್ರಕಾರ? ಥಿಯೇಟರ್ ಇನ್ ಎಜುಕೇಷನ್ ಅಂತಲೇ ಒಂದಿದೆ. ನಮಗೆ ಭಾಳ ಸಣ್ಣ ಸಣ್ಣ ಕ್ಲಾಸಲ್ಲಿ ಟೀಚರ್ಸ್ ಆ ಕೆಲಸ ಮಾಡ್ತಾಯಿದ್ರು. 1ನೇ ಕ್ಲಾಸ್ 2ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಇವತ್ತಿಗೂ ಮಾಡ್ತಾರೆ. ಭಾಳ ಥಿಯೇಟ್ರಿಕಲ್ ಆಗಿ ಒಂದು ಪಾಠವನ್ನು ಮಾಡುವಂಥದ್ದು. ಅಥವಾ ಈಗ ಒಂದು ಗಿಡದ ಬಗ್ಗೆ ಏನೋ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಸೀದಾ ಗಾರ್ಡನ್ಗೆ ಕರ್ಕೊಂಡು ಹೋಗಿ ಆ ಗಿಡವನ್ನು ಬೆಳೆಸೋದು ಎಲ್ಲವನ್ನು ಹೇಳಿ, ಅದು EVSಗೆ ಏನೋ ಬರುತ್ತೆ. ಅದು ಇದು ಒಂದು ಪದ್ಯವನ್ನು ಹೇಳ್ಕೊಡೋದಿದ್ರೆ ಟೀಚರ್ ಕುಣ್ಕೋತ ಹಾಡ್ಕೋತ ಹೇಳ್ಕೊಡ್ತಾರೆ. ನಮ್ಮ ಟೀಚರ್ಸ್ ಎಲ್ಲ ಇದ್ರು 1ನೇ ಕ್ಲಾಸಲ್ಲೆಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಬ್ಬಬ್ಬ ಅಂದರೆ 3ನೇ ಕ್ಲಾಸ್ವರೆಗೂ ಇರುತ್ತೆ. ಇದು 4ನೇ ಕ್ಲಾಸಿಂದ ಹೆಂಗಂದ್ರೆ ಬೋರ್ಡಲ್ಲಿ ಬರೀತಾರೆ, ಕಾಪಿ ಇಟ್ ಬರ್ಕೋ, ಕಾಪಿ ಇಟ್. ಅದು ಮಕ್ಕಳಿಗೆ ಹೆಂಗಾಗತ್ತೆ, ಇಷ್ಟು ಇದ್ದಿದ್ದು ವಿಷನ್. ಸಣ್ಣ ಮಕ್ಳಿಗೆ ನಾವು ಎಷ್ಟೆಲ್ಲ ಎಕ್ಸ್ಪೋಜರ್ ಕೊಟ್ಬಿಡ್ತೀವಿ. ಬಹುಶಃ 1.5-2 ವರ್ಷದಿಂದ ಮಕ್ಕಳಿಗೆ ಒಂದಷ್ಟು ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಮಗ ನೀನು ಅದು ನೋಡು, ಇದು ನೋಡು, ಇದು ಕೇಳಿಸ್ಕೊ ಅಂತ ಎಕ್ಸ್ಪೋಜರ್ ಕೊಡ್ತಾ ಹೋಗ್ತೀವಿ. 3ನೇ ಕ್ಲಾಸ್ 4ನೇ ಕ್ಲಾಸ್ ದಾಟಷ್ಟೊತ್ತಿಗೆ ಹಿಂಗಿದ್ದಿದ್ದು ವಿಷನ್ ಮಕ್ಕಳದು ಇಲ್ಲಿಗೆ ತಂದಿಟ್ಬಿಡ್ತೀವಿ. ಕರೆಕ್ಟ್. ಇಷ್ಟೇ, ನೀನು ಇದನ್ನು ಓದು, ಇದನ್ನು ಮಾಡು. ಅದೇ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ನೀವು ಆ ಮನಸ್ಸನ್ನು ಜೈಲಲ್ಲಿ ಹಿಂಗೆ ಬಂಧಿಸ್ದಂಗೆ ಆಗುತ್ತೆ. ಅದಕ್ಕೆ ಒಂದು ರಿಲೀಫ್ಗೆ ನಿಮಗೆ ಡ್ರಾಮಾನೂ ಬೇಕು, ಡ್ಯಾನ್ಸು ಬೇಕು, ಮ್ಯೂಸಿಕ್ಕು ಬೇಕು, ಸ್ಪೋರ್ಟ್ಸು ಬೇಕಾಗುತ್ತೆ. ಇದಿದ್ದರೆ ಮನಸ್ಸು ಭಾಳ ಚೈತನ್ಯದಿಂದ ತುಂಬಿರುತ್ತೆ. ಇಲ್ಲಾಂದರೆ ಹೆಂಗೆ ಮಾನಸಿಕವಾಗಿ ಮಗು ಕುಗ್ಗೋಗ್ತಾ ಹೋಗುತ್ತೆ. ಜ್ಞಾನ ಅಲ್ಲ ಅದು, ಏನೋ ಟೋಟಲಿ ನೀವೇನಂತೀರ, ಪೂರ್ತಿ ಬೈ ಹಾರ್ಟ್ ಮಾಡಿ ಇದನ್ನು ಹೇಳ್ತಾ ಹೋಗೋದಿದೆ ಅಲ್ಲ, ಅದು ಜ್ಞಾನ ಅಲ್ಲ. ಅದು ಮೆಮೊರಿ ಪವರ್ ಅಂತೀವಿ. ಬರೀ ಮೆಮೊರಿ ಪವರನ್ನು ತುಂಬುವಂಥ ಕೆಲಸ ಮಾಡ್ತಾ ಹೋಗುತ್ತೆ ಬಿಟ್ಟರೆ 4ನೇ ಕ್ಲಾಸ್ ಮೇಲೆ ನಾವು ಅವಕ್ಕೆ ಈ ಜಗತ್ತನ್ನು ಹಿಂಗೆ ಬ್ರಾಡ್ ವೇಯಲ್ಲಿ ನೋಡೋದನ್ನು ಕುಗ್ಗಿಸ್ತಾ ಹೋಗ್ಬಿಟ್ಟಿರುತ್ತೆ. ಸೊ ಅದು ಆ ಮನಸ್ಥಿತಿಯಿಂದ ಆಚೆ ಬರೋದಕ್ಕೆ ಇಂಥವೆಲ್ಲ ಬೇಕಾಗ್ತವೆ. ಹಾಗೆ ಇವಾಗ ಮಾಡ್ರನ್ ಮೆಥಡ್ ಆಫ್ ಟೀಚಿಂಗ್ ಅಂದರೆ ಇವಾಗ ಥಿಯೇಟ್ರಲ್ಲಿ ಹಳೆ ಕಾಲದಕ್ಕೂ ಹೊಸ ಕಾಲದ ಅಂದರೆ ಇವಾಗಿರೋ ಪ್ರಪಂಚಕ್ಕೂ, ಅಂದರೆ ನೀವು ಇನ್ ಬಿಟ್ವೀನಲ್ಲಿ ಬಂದವರು, ಅಂದರೆ ನೀವು ಅವಾಗಿಂದ ನೋಡಿದ್ದೀರಾ, 90ಸಲ್ಲೂ ನೋಡಿದ್ದೀರಾ, ಇವಾಗಿಂದ ಜಗತ್ತು ನೋಡ್ತಾ ಇದ್ದೀರಾ. ಏನು ಚೇಂಜಸ್ ಆಗಿದೆ ಅಥವಾ ಏನು ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ ನೀವು ಅವಾಗಿನಕ್ಕಿಂತ ಇವಾಗಕ್ಕೆ ಈ ನಾಟಕ ಇದರಲ್ಲಿ ಥಿಯೇಟ್ರಲ್ಲಿ? ಅಂದರೆ ಇಲ್ಲ, ನಿಮಗೆ ರಂಗಭೂಮಿ ಅದು ಏನು ಕಲಿಸ್ತಾ ಇದ್ದಿದ್ದ ಪೊಸಿಷನಿನ ಹೆಸರುಗಳು ಚೇಂಜ್ ಆಗ್ತಾ ಹೋಗಿದ್ದಾವೆ. ಮೊದಲು ನಾಟಕ ಬರೆದವರೇ ಕಲಿಸ್ತಾ ಇದ್ರು, ಹಾರ್ಮೋನಿಯಂ ಮಾಸ್ಟರ್ಗಳು ಕಲಿಸ್ತಾ ಇದ್ರು. ಅದಾದಮೇಲೆ ಇದು ಏನು ಆಫ್ಟರ್ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಏನಾಗ್ತಾ ಬಂತು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬಂತು, ಡೈರೆಕ್ಟರ್ ಅನ್ನೋ ಒಂದು ಹೊಸ ಪೊಸಿಷನ್ ಬಂತು, ಆಯಿತಾ. ಅದಾದಮೇಲೆ ಇದು ಏನೋ ಇತ್ತೀಚಿನ ದಿನಗಳಲ್ಲಿ ಡ್ರಾಮಾಟರ್ಗ್ ಅಂತ ಒಂದು ಬೇರೆಯೇ ಇದಿದೆ. ಅಂದರೆ ಡೈರೆಕ್ಟರ್ ವಿಷನ್ ಏನಿದೆ ಅದೇ ಲೆಕ್ಕದಲ್ಲಿ ಹೋಗ್ತಾ ಇದೆಯಾ, ಸೀನೋಗ್ರಾಫರ್ ಅಂತ ಒಂದು ಪೊಸಿಷನ್ಗಳು. ಸೊ ಮೊದಲು ನಾಟಕ ಬರೆದವನಷ್ಟೇ ಅಲ್ಟಿಮೇಟು. ಈಗ ಒಂದಷ್ಟು ಅದು ಭಾಳ ಡೆಮೊಕ್ರೆಟಿಕ್ ಆಗಿ ಇದು ಏನೋ ನಾನು ಡೈರೆಕ್ಟ್ರ್, ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಲ್ಲ. ಆ್ಯಕ್ಟರ್ಗಳು ಕೂಡ ಓಕೆ, ನಾನು ಇದನ್ನು ಈ ಹಾಳೆ ತಿರುಗಿಸ್ಕೋತಾ ಮಾತಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ನಾನು ಯಾಕೆ ಹಾಗೆ ಮಾಡಬೇಕು,
ಬುಕ್ ಮುಚ್ಚಿಟ್ಬಿಟ್ಟೆ ಮಾತಾಡ್ತೀನಿ, ಯಾಕೆ ಮಾಡಬಾರ್ದು? ಏನು ಇದಕ್ಕೆ ಮೋಟಿವೇಶನ್ ಏನು ಹೇಳಿ ಕೇಳ್ತಾರೆ ಅವರು. ಇಲ್ಲ ನಾನು ಇದರಿಂದ ಇದನ್ನು ಹೇಳಕ್ಕೆ ಹೋಗ್ತಾ ಇಲ್ಲ, ಅರ್ಥ ಬರಲ್ಲ ಅಂತ ಡ್ರಾಮಟರ್ಗೆ ಹೇಳ್ತಾನೆ. ಓಕೆ. ಸೊ ಇದು ಬಹಳ ಡೆಮೋಕ್ರೆಟಿಕ್ ಆಗಿ ಆಗುವಂಥ ಪ್ರೋಸೆಸ್ಸು ಇತ್ತೀಚಿನ ದಿನಗಳಲ್ಲಿ. ಮತ್ತು ಹಾಗೆ ಇವಾಗ ನೀವು ಹೇಳಿದ್ರೆ ನೀವು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಕಲ್ತ್ರಿ ಅಂತೇಳಿ, ಇವಾಗ ಸುಮಾರಷ್ಟು ಕಡೆ ಎಲ್ಲ ಒಂದೊಂದು ಕಡೆ ಒಂದೊಂದು ಸಂಸ್ಥೆಗಳು ಶುರು ಆಗ್ಬಿಟ್ಟಿದೆ. ಅಂದರೆ ನಾಟಕ ಹೇಳ್ಕೊಡ್ತೀವಿ, ತರಬೇತಿ ಕೊಡ್ತೀವಿ. ನಾನು ನೋಡ್ತಾ ಇರ್ತೀನಿ ಸುಮಾರಷ್ಟು ಜನ ಪಾಪ ಏನೋ ಆಸೆಗಳನ್ನ ಹೊತ್ಕೊಂಡು ಬಂದಿರ್ತಾರೆ. 40, 50 ಸಾವಿರ, 70 ಸಾವಿರ, 80 ಸಾವಿರ, ಲಕ್ಷಗಟ್ಟಲೆ ಫೀಸ್ ಇದೆ. ಬಟ್ ಅದಾದಮೇಲೆ ಅಲ್ಲಿಂದ ಮುಗೀತು ಅವ್ರದ್ದು ಎಜುಕೇಷನ್, ಮುಗೀತಲ್ಲಿ. ಅದಾದಮೇಲೆ ಕೆಲವೊಬ್ರು ಕಂಟಿನ್ಯೂ ಮಾಡಿದವ್ರು ಇದ್ದಾರೆ, ಕೆಲವೊಬ್ರು ನೋಡಿದ್ರೆ ಪಾಪ ಏನೂ ಇಲ್ಲದೆ ಇದ್ದ ಹಾಗೆ ವಾಪಸ್ ಹೋದವ್ರು ಇದ್ದಾರೆ. ಅವರಿಗೆಲ್ಲ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದು ಅವ್ರ ಫೇಲ್ಯೂರಾ ಅಥವಾ ಅವ್ರಿಗೆ ಕಲಿಸ್ತಿರೋರು ಫೇಲ್ಯೂರಾ? ಇದು ನಿಮಗೆ ಬರೀ 2 ಅವರಿನ ವರ್ಕ್ಶಾಪು ಇದ್ದಾವೆ, ಆಯಿತಾ? 2 ದಿನದ ವರ್ಕ್ಶಾಪ್ಗಳು ನಡೀತವೆ, 2 ತಿಂಗಳದ್ದು ನಡೆಯುತ್ತೆ, 1 ವರ್ಷದ ಕೋರ್ಸ್ಗಳು. ಅಂದರೆ ಈಗ ಭಾಳ ಪಾಪ್ಯುಲರ್ ಆಗಿ ಭಾಳ ಪ್ರೊಫೆಷ್ನಲ್ ಆಗೋಂಥದ್ದು ಬೆಂಗಳೂರಲ್ಲಿ NST ಇದೆ, ಕರ್ನಾಟಕದ ಹೇಳ್ತಾ ಇದ್ದೀನಿ. ರಂಗಾಯಣ ಇದೆ ಮೈಸೂರಲ್ಲಿ, ಸಾಣೆಹಳ್ಳಿ ಅಂತ ಇದೆ ಚಿತ್ರದುರ್ಗ ಹತ್ರ, ನೀನಾಸಮ್ ಇದೆ ಶಿವಮೊಗ್ಗದಲ್ಲಿ, ಇದು ಒಂದಷ್ಟು ನಟನ ಅಂತ ಮೈಸೂರಲ್ಲಿದೆ. ಭಾಳ ಪ್ರೊಫೆಷ್ನಲ್ ಆಗಿ ಅಭಿನಯ ತರಂಗ, ಇವೆಲ್ಲ ನೀಟಾಗಿ ಪ್ರೊಫೆಷ್ನಲ್ ಆಗಿ ಹೇಳ್ಕೊಡೋಂಥ ಒಂದಷ್ಟು ಸಂಸ್ಥೆ. ಆಯಿತು, ಅಲ್ಲಿಗೆ ಹೋಗಿ ಕಲಿತಾ ಇದ್ದಂಗೆ ನಟ ಆಗಿಬಿಡ್ತೀಯಾ? ಗ್ಯಾರಂಟಿ ಇಲ್ಲ. ನಾನು NST ಹೋಗೋಕ್ಕಿಂತ ಮುಂಚೆ 4 ವರ್ಷ ಬೆಂಗಳೂರಲ್ಲಿ ಹವ್ಯಾಸಿ ತಂಡಗಳಲ್ಲಿ ಮಾಡಿದ್ದೆ, ಒಂದಷ್ಟು ವರ್ಕ್ಶಾಪ್ಗಳು ಅಟೆಂಡ್ ಮಾಡಿದ್ದೆ. ಆವಾಗ ಏನು 1 ವಾರದ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗಲೂ ಅಲ್ಲಿ ವರ್ಕ್ಶಾಪ್ ಮಾಡೋಕ್ಕೆ ಬಂದು ಹೋದವ್ರು ಹೇಳಿದ ಮಾತು, ಇದು ಬೇಸಿಕ್ ಅಷ್ಟೇ, ಕಲಿಯೋದು ಇನ್ನೂ ತುಂಬ ಇದೆ. ನಾನು 1 ತಿಂಗಳದ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. 1 ತಿಂಗಳ ವರ್ಕ್ಶಾಪ್ ಆದಮೇಲೆ ಓಕೆ ಇವಾಗ ಒಂದಷ್ಟು ಕಲಿತೆ ಅಂತ ನನಗೆ ಫೀಲಿಂಗ್. ಬಟ್ ಅಲ್ಲಿ ಹೇಳಿದ ಒಂದು ಮಾತು, ಇದು ನೀವು ಕಲ್ತಿದ್ದು ಬೇಸಿಕ್ ಅಷ್ಟೇ, ಇನ್ನು ನೀವು ಕಲಿಯೋಕ್ಕಿದೆ. ನೀವು ಇದನ್ನೇ ಕಲಿಬೇಕು ಅಂದರೆ ಹೋಗಿ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಸೇರ್ಕೊಳ್ಳಿ. ಆಯಿತು, 1 ವರ್ಷ NST ಮಾಡಿದೆ. ಹೋಗೋಕ್ಕಿಂತ ಮುಂಚೆ ಡೈರೆಕ್ಟರ್ ಹೇಳಿದ್ದು, ಈಗ ನೀವು ಕಲ್ತಿದ್ದು ಬೇಸಿಕ್ ಅಷ್ಟೇ. ಸೊ ಇವತ್ತಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಮ್ಯಾಗಿ ನೂಡಲ್ಸ್ 2 ನಿಮಿಷದಲ್ಲಿ ರೆಡಿ ಆಗಿಬಿಡ್ಬೇಕು. ಅದೇ 2 ನಿಮಿಷದಲ್ಲಿ ಇವಾಗ ಎಲ್ಲರೂ ಕಲ್ತ್ಬಿಟ್ಟು ನನ್ನ ಮಕ್ಕಳು ಎಲ್ಲರೂ ಆಕ್ಟರ್ ಆಗಿಬಿಡ್ಬೇಕು ನಾಳೆ, ಇಲ್ಲ ಅಂತಂದ್ರೆ ಒಂದು ಡಾನ್ಸ್ ಕೊರಿಯೋಗ್ರಾಫರ್ಸ್ ಆಗಿಬಿಡ್ಬೇಕು, ಇಲ್ಲ ಅಂತಂದ್ರೆ ಸಿಂಗರ್ಸ್ ಆಗಿಬಿಡ್ಬೇಕು. ನನಗೆ ಇಡೀ 1 ವರ್ಷ ಕೋರ್ಸಲ್ಲಿ ಕಲಿಸಿದ್ದು ದಾರಿಗಳಷ್ಟೇ. ನೋಡು, ನೀ ಹಿಂಗೆ ಹೋದರೆ ನಿನಗಲ್ಲಿ ನೀರು ಸಿಗುತ್ತೆ, ಹಿಂಗೆ ಹೋದರೆ ಅಲ್ಲೊಂದಷ್ಟು ಹಣ್ಣು ಸಿಗುತ್ತೆ, ಹಿಂಗೆ ಹೋದರೆ ಅಲ್ಲೊಂದಷ್ಟು ತರಕಾರಿ ಸಿಗುತ್ತೆ. ಈ ಮಾರ್ಕೆಟಿಗೆ ಬಿಟ್ಟರು, ನನಗೆ ಮಾರ್ಕೆಟಿಗೆ ಬಿಟ್ಟು ಇಲ್ಲಿ ಈ ದಾರಿ ಇದೆ, ಇಲ್ಲಿ ಈ ದಾರಿ ಇದೆ, ಇಲ್ಲಿ ಈ ದಾರಿ ಇದೆ. ನೀನು ರಿಯಲಿಸ್ಟಿಕ್ ನಾಟಕ ಮಾಡ್ತೀಯ ಅಂದರೆ ನೀನು ಈ ದಾರಿಯಲ್ಲಿ ಹುಡ್ಕೋತಾ ಹೋಗಬೇಕು. ಇದು ಸ್ಟೈಲೈಸ್ಡ್ ಮಾಡ್ತೀಯ ಅಂದರೆ ಹಿಂಗೆ ಮಾಡಬೇಕು. ಅಥವಾ ಇಲ್ಲ ನಾನು ಟೀಚಿಂಗ್ ಮಾಡ್ತೀನಿ ಅಂತಂದರೆ ಅದಕ್ಕೊಂದು ಈ ದಾರಿ ಇದೆ. ಇನ್ನು ಈ ದಾರಿಯಲ್ಲಿ ಜರ್ನಿಯಲ್ಲಿ ನೀನು ಹುಡುಕ್ತಾ ಹೋಗಬೇಕು. ಬಿಟ್ಟರೆ ನಾ ಕಲಿಸ್ಬಿಟ್ಟೆ ಅಂದರೆ ಯಾವುದಾದ್ರು ಗುರು ಹೇಳಲಿ ನಾನು ಈ ಶಿಷ್ಯನಿಗೆ ಪೂರ್ತಿಯಾಗಿ ಥಿಯೇಟ್ರ್ ಕಲಿಸ್ಬಿಟ್ಟೆ ಅಂತ ಚಾನ್ಸೇ ಇಲ್ಲ. ಇದು ಟೋಟಲಿ ಒಂದು ದಾರಿ ತೋರಿಸೋದಷ್ಟೇ. ಈಗ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ನನ್ನ ಜರ್ನಿಯಲ್ಲಿ ನಾನು ದಕ್ಕಿಸ್ಕೊಂಡಿರೋದ್ರಲ್ಲಿ, ನೋಡಪ್ಪ ನೀನು ಹಿಂಗೆ ಹೋಗ್ತಾ ಹೋಗು, ನಿನಗೆ ಏನಾದರೂ ಸಿಗ್ಬೋದು ಅಂತ ಹೇಳ್ಬೋದು. ಬಿಟ್ಟರೆ ಅದೇ ಕಲಿಯಕ್ಕೆ ಬರ್ತಾರೆ ಏನು ಪೂರ್ತಿ ಕಲ್ತ್ಬಿಟ್ಟೆ ಅಂತ ಅಂದ್ಕೊಂಡ್ರೆ ಅದು ಭ್ರಮೆ. ನಮ್ಮ ಗೆಳೆಯ ಒಬ್ಬ ಇದ್ದ, ಇಲ್ಲಿ ಪಾಂಡಿಚೇರಿಯಲ್ಲಿ 1 ವಾರದ ವರ್ಕ್ಶಾಪ್ ಆಗುತ್ತೆ, 1 ವಾರದ್ದು 10 ದಿನದ ವರ್ಕ್ಶಾಪ್ ಆಗುತ್ತೆ. ಭಾಳ ಫೇಮಸ್ ಆದಿಶಕ್ತಿ ಅಂತ ಟ್ರೂಪು. ಇದು ಅದು ಭಾಳ ಪಾಪ್ಯುಲರ್ ಇದಲ್ಲ ಆ್ಯಕ್ಟಿಂಗ್ ಟ್ರೈನಿಂಗು. ಹೋದ 10 ದಿವಸದ ವರ್ಕ್ಶಾಪ್ ಮಾಡ್ದ, ಬಂದ. ಅದಾದಮೇಲೆ ಒಂದಷ್ಟು ಸೀರಿಯಲ್ಗಳಿಗೆ ಇದಕ್ಕೆ ಹೋದ, ಆಡಿಷನ್ಗೆ. ಯಾವುದ್ರಲ್ಲೂ ಸೆಲೆಕ್ಟ್ ಆಗ್ತಾಯಿಲ್ಲ. ಏನಂದರೆ ಅಲ್ಲಿ ಹೇಳ್ಕೊಟ್ಟಿದ್ದ ಮೆಥಡಾಲಜಿ ಟ್ರೈಔಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಅವರು ಉಸಿರಿನ ಬಗ್ಗೆ ಒಂದು ಡೈಲಾಗ್ ಹೇಳಬೇಕಂದ್ರೆ, ಎಲ್ಲಿ ಉಸಿರು ತಗೋಬೇಕು, ಎಲ್ಲಿ ಬಿಡಬೇಕು, ಎಷ್ಟು ಉಸಿರು ತಗೋಬೇಕು, ಇಂಥದ್ದೆಲ್ಲ ಸುಮಾರು ಮಾಡ್ತಾರೆ. ಉಸಿರಿನ ಬಗ್ಗೆ ಇದು ಅವ್ರ ಪ್ರೋಸೆಸ್ ಇರುತ್ತೆ. ಇವನು ಅದನ್ನು ಕಾನ್ಷಿಯಸ್ ಆಗಿ
ಉಸಿರು ತಗೊಂಡೆ, ಇದು 2 ಲೈನ್ ಹೇಳಿದೆ, ಉಸಿರು ಬಿಟ್ಟೆ. ಅವನಿಗೆ ಈಗ ಉಸಿರಿನ ಬಗ್ಗೆ ಕಾನ್ಷಿಯಸ್ ಹೋಗ್ತಾ ಇದೆ ಬಿಟ್ರೆ, ಈ ಡೈಲಾಗ್ ಸೊ ಆಡಿಷನಲ್ಲಿ ಫೇಲ್ಯೂರ್ ಬಂದ್ಬಿಟ್ಟು, ಅಣ್ಣ ನಾನು ಹೋಗಿ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ, ನನಗೀಗ ಇದು 2 ಲೈನ್ ಡೈಲಾಗ್ ಹೇಳಕ್ಕೆ ಕಷ್ಟ ಆಗ್ತಾ ಇದೆ. ತಮ್ಮ ಅದು ಹಂಗಲ್ಲ, ನೀನು ಅಲ್ಲಿ ಕಲ್ತು ಬಂದಿದೆಯಲ್ಲ, ಅದನ್ನ ನೀನು ಒಂದಷ್ಟು ವರ್ಷ ಫಸ್ಟು ಪ್ರಾಕ್ಟೀಸ್ ಮಾಡ್ಬೇಕು, ಅದು ನಿನ್ನ ಮೈಗೆ ಒಗ್ಬೇಕು. ಈ 2 ಮಿನಿಟ್ಸ್ ಮ್ಯಾಗಿಯನ್ನ ಇದನ್ನ ಹೇಳೋದು ಅದಕ್ಕೆ. 10 ದಿವಸ ಹೋಗಿ ಬಂದ್ಬಿಟ್ಟೆ ನಾನು ಅವ್ರ ಪ್ರೋಸೆಸ್ಸನ್ನು ಕಲ್ತ್ಬಿಟ್ಟೆ, ಮಾಸ್ಟರ್ ಆಗಿಬಿಟ್ಟೆ ಅನ್ಕೊಳ್ಳೋದಿದೆಯಲ್ಲ, ತಪ್ಪು. ಅವ್ರು ನಿನಗೆ ದಾರಿ ತೋರಿಸಿದ್ದಾನೆ, ಇದು ಬ್ರೆತ್ ಕಂಟ್ರೋಲ್ ಇಟ್ಕೊಂಡು ಮಾಡೋವಂಥದ್ದು. ಅದನ್ನು ನೀನೊಂದು ವರ್ಷ 2 ವರ್ಷ ನೀನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿನ್ನ ಮೈಗೆ ಹೋಗುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ನೀ ಅನ್ಕಾನ್ಷಿಯಸ್ ಅಷ್ಟೇ ಉಸಿರು ತಗತ್ತೀಯ, ಅಷ್ಟೇ ಬಿಡ್ತೀಯ, ಬಾಡಿ ಹಂಗೆ ಇದು ಮಾಡ್ತಾ ಇರುತ್ತೆ. ಕರೆಕ್ಟ್. ಗುಡ್. ಮತ್ತು ಹೌದು, ಈ ಪ್ರೊಸೆಸ್ಸಲ್ಲಿ ನಿಮಗೆ ಇವಾಗ ಎಷ್ಟೊಂದು ನಾಟಕಗಳನ್ನ ಮಾಡಿದ್ದೀರಾ, ಮಾಡಿಸಿದ್ದೀರಾ ಕೂಡ. ಈ ಟೈಮಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಅಂದರೆ ಇವಾಗ ಎವ್ರಿ ಟೈಮ್ ಯಾರ್ದೋ ಒಬ್ಬ ಆರ್ಟಿಸ್ಟ್ ಅಂತ ಅಂದರೆ ಇವಾಗಿನ ಪ್ರಪಂಚದಲ್ಲಿ ಅಂದರೆ ಇವಾಗ ಇಲ್ಲ, ಅದು ಅಷ್ಟು ಮುಂಚೆ ಆರ್ಟಿಸ್ಟ್ ಅಂತ ಅಂದರೆ ಏನೋ ಮಾಡ್ತೀಯ, ಏನು ಕೆಲಸ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಮುಂಚೆ. ಆ ಥರ ಪರಿಸ್ಥಿತಿಗಳು ನಿಮಗೆ ಬಂದಿತ್ತಾ, ಅಥವಾ ನಿಮಗೆ ಅನಿಸುತ್ತೆ ಯಾವತ್ತಾರು ಇದೆಲ್ಲ ಬೇಡಪ್ಪ, ಸಾಕು ಮಾಡಿಬಿಟ್ಟು ಮುಚ್ಕೊಂಡು ಯಾವುದೋ ಒಂದು IT ಕಂಪ್ನಿ ಕೆಲ್ಸಕ್ಕೆ ಹೋಗೋಣ ಅನ್ನೋದು? ಏನು ಜಾಬ್ ಸೆಕ್ಯೂರಿಟಿ ಖಂಡಿತವಾಗ್ಲೂ ಇಲ್ಲ ನಮ್ಮ ಫೀಲ್ಡಲ್ಲಿ. ನೀ ಜಾಬ್ ಸೆಕ್ಯೂರಿಟಿ ತಲೆಯಲ್ಲಿ ಇಟ್ಕೊಂಡು ಬರ್ತೀಯಾ ಅಂತ ಅಂದರೆ ನೀ ಬರಲೇಬೇಡ ಈ ಫೀಲ್ಡ್ಗೆ ಅಂತ ನಾನು ಹೇಳ್ತೀನಿ. ನೀನು ಫಸ್ಟ್ ಆಫ್ ಆಲ್ ಈ ಫೀಲ್ಡನ್ನು ನಾನು ತಗೊಳ್ತೀನಿ, ನಾಟ್ ಓನ್ಲಿ ಥಿಯೇಟರ್, ಆರ್ಟ್ ಯಾವುದೇ ಆಗಿರ್ಬೋದು, ನೀನು ಪೇಂಟ್ರ್ ಇರ್ಬೋದು, ಡ್ಯಾನ್ಸರ್ ಇರ್ಬೋದು, ಮ್ಯೂಸಿಷಿಯನ್, ಥಿಯೇಟ್ರ್ ಏನಾದರೂ ಇರ್ಬೋದು. ಇಲ್ಲಿಗೆ ಬರ್ತಾ ಇದೆಯಾ ಅಂದಾಗಲೇ ನೀನು ಒಂದು ಸಣ್ಣ ಕಾಂಪ್ರಮೈಸಿಗೆ ಬರಬೇಕು. ಮಂದಿ ನನ್ನ ಬಗ್ಗೆ 1000 ಮಾತಾಡ್ತಾರೆ, ನಾ ಕೇಳಿಸ್ಕೊಂಡು ಕಲ್ಲು ಹಂಗೆ ಇರ್ತೀನಿ. ರಿಯಾಕ್ಟ್ ಮಾಡಿದ್ರೆ ನೀನು ದಡ್ಡ ಅಷ್ಟೇ ಬಿಟ್ಟರೆ, ಓಕೆ ನನಗೆ ಅದೆಲ್ಲವನ್ನು ತಡ್ಕೊಳ್ಳೋ ಪೇಷನ್ಸ್ ಇದೆಯಾ, ಬರ್ತೀನಿ. ಇಲ್ಲಾಂದರೆ ಖಂಡಿತವಾಗ್ಲೂ ಬರೋದು ಬೇಡ. ಈಗ ನನಗೂ ಕೆಲವು ತಿಂಗಳುಗಳು ವರ್ಕ್ ಇರಲ್ಲ. ಹೇಳ್ತೀನಿ ನೋಡಿ, ನಮ್ಮದು ಥಿಯೇಟ್ರಲ್ಲಿ ಕೆಲವು ಮೇಯ್ನ್ ಸೀಸನ್ ಇದ್ದಾವೆ, ಅದು ಬಿಟ್ಟು ವರ್ಷದಲ್ಲಿ 3-4 ತಿಂಗಳು ವರ್ಕೇ ಇರಲ್ಲ. ಎಸ್ಪೆಷಲಿ ಫೆಬ್ರವರಿ ಮಾರ್ಚಲ್ಲಿ ವರ್ಕ್ ಇರಲ್ಲ. ಏನಕ್ಕೆ ಅಂತ ಅಂದರೆ ಅದು ಎಕ್ಸಾಮ್ ಟೈಮ್ ಇರುತ್ತೆ. ನಾನು ಪರ್ಫಾರ್ಮೆನ್ಸ್ ರೆಡಿ ಮಾಡಿಕೊಂಡು ಶೋ ಮಾಡೋದು ಅಷ್ಟು ಕಷ್ಟ, ಸುಲಭ ಇಲ್ಲ. ಮತ್ತು ಮಕ್ಕಳದು ಎಕ್ಸಾಮ್ ಟೈಮ್ ಇರೋದ್ರಿಂದ ನಿಮಗೆ ಸ್ಕೂಲಲ್ಲೂ ವರ್ಕ್ಗಳು ಸಿಗಲ್ಲ. ಆಮೇಲೆ ಜೂನ್ ಜಸ್ಟ್ ಸ್ಕೂಲ್ ಶುರು ಆಗಿರುತ್ತೆ, ಆ ಕಡೆ ಆಗಲ್ಲ. ಇನ್ನು ಥಿಯೇಟ್ರ್ ಟ್ರೂಪ್ಗಳು ಆ ಟೈಮಲ್ಲಿ ಸ್ವಲ್ಪ ಇನ್ಯಾಕ್ಟಿವ್ ಆಗುತ್ತೆ. ಕಾರಣ ಏನು ಅಂದರೆ ಮಳೆಗಾಲ, ಜನ ಪರ್ಫಾರ್ಮೆನ್ಸಿಗೆ ಬರಲ್ಲ. ಸೊ ಆ ಟೈಮ್ ಏನು ಅಂತ ಅಂದರೆ ನನ್ನನ್ನು ನಾನು ಹದ ಮಾಡ್ಕೊಳ್ಳೋ ಟೈಮ್. ಈ ಇಡೀ ವರ್ಷಕ್ಕೆ ಬೇಕಾಗಿರೋಷ್ಟು ರೀಡಿಂಗ್ ಒಂದಷ್ಟನ್ನು ಮಾಡ್ಕೊಳ್ಳೋವಂಥದ್ದು. ಇದು ಹೆಂಗೆ ಅಂದರೆ ನಮ್ಮ ನಾಟಕಗಳು, ಓಕೆ ನಾನು ಈ ವರ್ಷದ ಬತ್ತಳಿಕೆ ಅಂತ, ಬಿಲ್ಲು ಬಾಣದ ಬತ್ತಳಿಕೆಯಲ್ಲಿ ಯಾವ್ಯಾವ ಬಾಣ, ಒಂದಷ್ಟು ಬಾಣಗಳು ಇಟ್ಕೊಂತಾರಲ್ಲ, ಹಾಗೆ ಒಂದಷ್ಟು ಸ್ಕ್ರಿಪ್ಟ್ಗಳು ಓದಿ ಇದು ನನ್ನ ಬತ್ತಳಿಕೆ. ಮತ್ತು ಒಂದು ಸ್ವಲ್ಪ ಅಪ್ಡೇಟ್ ಆಗುವಂಥದ್ದು, ಏನು ಥಿಯೇಟ್ರ್ ಎಕ್ಸಸೈಸ್ ಮಾಡಿಸೋದ್ರಲ್ಲಿ, ಥಿಯೇಟ್ರ್ ಗೇಮ್ಸ್ ಆಡಿಸೋದ್ರಲ್ಲಿ, ಅದೆಲ್ಲವನ್ನು ನನ್ನ ಬತ್ತಳಿಕೆಗೆ ಆ ವರ್ಷದ್ದು ಇಟ್ಕೋತಾ ಹೋಗಬೇಕು ಆ 2-3 ತಿಂಗಳಲ್ಲಿ. ಬಟ್ ಅದೇ ನೀವು ಫ್ಯಾಮಿಲಿಯಲ್ಲಿ ಆ 3-4 ತಿಂಗಳ ಖಾಲಿ ಕೂತಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತಲ್ಲ, ಆ ಟೈಮಲ್ಲಿ ಕಮೆಂಟ್ಗಳು ಬರ್ಬೋದು. ಅದನ್ನು ಅನ್ನಿಸ್ಕೊಳಕ್ಕೆ ರೆಡಿ ಇರಬೇಕು. ಅನ್ನಿಸ್ಕೊಳಕ್ಕೆ ರೆಡಿ ಇದೆಯಾ ಈ ಫೀಲ್ಡಿಗೆ ಬಾ, ಇಲ್ಲ ಅಂತಂದರೆ ಬರಬಾರ್ದು. ಕರೆಕ್ಟ್. ಗುಡ್. ಮತ್ತು ಇದೆಲ್ಲ ಕೇಳಿಬಿಟ್ಟು ಫುಲ್ ಖುಷಿ ಆಯಿತು, ನೀವು ಹೇಗೆ ಇದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತೇಳಿ. ಯಾಕೆಂತಂದರೆ ಇದನ್ನು ಹೇಳ್ಬೋದಿತ್ತು ನಾನು, ಇಲ್ಲಪ್ಪ ಅವರೇ ಸರಿ ಇಲ್ಲ, ಫ್ಯಾಮಿಲಿ ಅವರೇ ಸರಿ ಇಲ್ಲ, ನಾವು ಇದು ಯಾರು ಸಪೋರ್ಟ್ ಮಾಡಲ್ಲ. ಬಟ್ ನೀವು ಹೇಳಿದ ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಇದಕ್ಕೆಲ್ಲ ರೆಡಿ ಇದೆಯಾ ಅಂತ ಅಂದರೆ ನೀನು ಆರ್ಟನ್ನು ತಗೋ, ಇಲ್ಲ ಅಂತಂದರೆ ಅಷ್ಟು ಈಸಿಯಾಗಿ ಇದನ್ನು ತೊಗೊಳಕ್ಕೆ ಹೋಗ್ಬೇಡ. ಎಲ್ಲದನ್ನು ಕೇಳೋದಕ್ಕೆ ರೆಡಿ ಇದೆಯಾ ಅಂತಂದರೆ ಇದಕ್ಕೆ ಬಾ ಅಂತೇಳಿ. ಗುಡ್ ಸರ್. ಹಾಗೆ ನಿಮಗೆ ಇದಿಷ್ಟರಲ್ಲೂ ನಿಮಗೆ ಇಷ್ಟವಾದ ಯಾವುದಾದ್ರು ಒಂದು ಪಾತ್ರ ಇತ್ತಾ? ಅಂದರೆ ಪಾತ್ರ ಇದ್ರವರೆಗೆ ನೀವು ಮಾಡಿದ್ರಲ್ಲಿ ನಿಮಗೆ ತುಂಬ ಇಷ್ಟವಾದಂಥ ಪಾತ್ರ? ಇದು ಭಾಳ ಹಳೆಯ ಆನ್ಸರು, ಆದರೂ ಹೇಳ್ತೀನಿ, ನಾನು ನೆಕ್ಸ್ಟ್ ಮಾಡೋ ಪಾತ್ರ ಅಂತ.
ಬಟ್ ಇರಲಿ ಇದು ಏನೋ ಕೆಲವೊಂದು ಮಾತುಗಳು ಬಹಳ ಏನು ಪ್ರೇಕ್ಷಕರಿಂದ ಬರೋ ಮಾತುಗಳು ಆ, ಹೇಳಿದ್ರಲ್ಲ ಅವಾಗಲೇ, ಬೇರೆಯವರಿಂದ ಕಮೆಂಟ್ಗಳೆಲ್ಲ ಕೇಳಿದ್ದೀರಾ, ಇದು ಬಿಟ್ಬಿಡೋಣ ಅನ್ಸುತ್ತೆ. ಆ ಥರ ಅನ್ಸಿದ್ರು ಎಲ್ಲೋ ಕೆಲವೊಂದು ಸರ್ತಿ ಅಪ್ರಿಸಿಯೇಷನ್ ಮಾತುಗಳು ಕೇಳಿರ್ತೀವಲ್ಲ, ಅದು ನಮ್ಮನ್ನ ಇದೆಲ್ಲವನ್ನು ಬೇರೆ ಕಹಿ ಘಟನೆಗಳನ್ನ ಮರೆಸ್ಬಿಡುತ್ತೆ. ಈಗ ಶಾಂತ ಕವಿಗಳ ಪಾತ್ರ ಮಾಡಿದ್ದೆ ನಾನು. ಶಾಂತ ಕವಿಗಳು ಕನ್ನಡದ ಮೊದಲ ನಾಟಕಕಾರರು, ಅವರ ಬಯೋಗ್ರಫಿ. ಶಾಂತ ಕವಿ ಪಾತ್ರ ಮಾಡಿದ್ದೆ. ಅವ್ರ ಫ್ಯಾಮಿಲಿ ಅವ್ರು ಇನ್ನೂ ಇದ್ದಾರೆ ಧಾರವಾಡದಲ್ಲಿ. ಅವರೇನೋ ಹೇಳಿದ್ರಂತೆ, ಹುಡುಗ ಹುಡುಗ ಏನಾದ್ರು ದತ್ತಕ್ಕೆ ಸಿಗ್ತಾನ ನೋಡಿ ಕರ್ಕೊಂಡ್ಬಿಡ್ತೀವಿ, ನಮ್ಮ ಅಜ್ಜರನ್ನ ನೋಡ್ದಂಗೆ ಆಗಿದೆ ಅಂತ. ಅವರು ಇವತ್ತಿಗೂ ನನ್ನ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಂಗೆ. ಅಥವಾ ಮಲೆಗಳಲ್ಲಿ ಮದುಮಗಳು ಅಂತ ದೊಡ್ಡ 9 ಅವರ್ ನಾಟಕ, ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್, ಅಂದರೆ ನಾಟಕದಲ್ಲಿ ಒಂದು ನೆಗೆಟಿವ್ ಶೇಡ್ ಇರೋವಂಥ ಪಾತ್ರ, ಚಿಂಕ್ರ ಅನ್ನೋ ಕ್ಯಾರೆಕ್ಟರ್. ರಾತ್ರಿ 9 ಗಂಟೆಗೆ ಶುರು ಆದರೆ ಬೆಳಿಗ್ಗೆ 6 ಗಂಟೆಗೆ ಮುಗಿಯೋದು. 6 ಗಂಟೆಗೆ ನಾಟಕ ಮುಗೀತು. ನಾವೊಂದು 70 ಜನ ಆರ್ಟಿಸ್ಟ್ಗಳಿದ್ದೀವಿ. ನಮ್ಮ ಡೈರೆಕ್ಟ್ರು ಇದು ಕೊನೆಯದಾಗಿ ಏನೋ ಒಂದು ಮಾತಾಡ್ತಾರೆ. ಅವ್ರು ಆಡ್ತಾ ಇರ್ಬೇಕಾರೆ ಪ್ರೇಕ್ಷಕರಿಂದ ಯಾರು ಆ ಚೀಂಕ್ರನ್ನ ತೆಗೆದು ಜೈಲಿಗೆ ಹಾಕ್ರಿ ಸರ್ ಫಸ್ಟು. ಭಾಳ ಖುಷಿ ಆಗೋಯ್ತು. ಓಕೆ, ಇಷ್ಟು ಇಂಪ್ಯಾಕ್ಟ್ ಬೀರಿದೆ ಅಲ್ಲ ನಾಟಕ, ಇದು ಪಾತ್ರ. ಸೊ ಈ ಥರ ಅದು ಕಾಂಪ್ಲಿಮೆಂಟ್. ಅದು ಒಬ್ಬ ಆರ್ಟಿಸ್ಟ್ಗೆ ಕಾಂಪ್ಲಿಮೆಂಟೇ ಒಂದು ಸ್ಯಾಲ್ರಿ ಇದ್ದಂಗೆ ಅಂತ ಹೌದು. ನಿಮ್ಗೆ ಅದೇ ಅರ್ಧ ಹೊಟ್ಟೆ ಅಲ್ಲೇ ತುಂಬಿಡುತ್ತೆ. ಎಷ್ಟೋ ಜನ ಎಷ್ಟು ದುಡ್ಡಿಲ್ಲ ಆದರೂ ಥಿಯೇಟ್ರ್ ಮಾಡ್ತಾರೆ, ಹವ್ಯಾಸಿ ಥಿಯೇಟ್ರು. ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನೋ ಕೆಲಸ ಮಾಡಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಸುಸ್ತಾಗಿ ಹೋಗಿರ್ತಾರೆ. ಬಟ್ 6 ಗಂಟೆಗೆ ಬರ್ತಾರೆ ರಿಹರ್ಸಲ್ಗೆ, 9 ಗಂಟೆವರೆಗೂ ರಿಹರ್ಸಲ್ ಮಾಡ್ತಾರೆ. ತಿಂಗಳು 1 ತಿಂಗಳು 1.5 ತಿಂಗಳು ಕೇವಲ ಶೋ ಆದಮೇಲೆ ಬೀಳುತ್ತಲ್ಲ ಕ್ಲಾಪ್ಸ್, ಅದಕ್ಕೆ. ಸುಮಾರು ಕಡೆ ನೋಡಿದ್ದೀನಿ ನಾನು. ಪಾಪ ಕೆಲಸ ಮಾಡಿಸ್ಕೊತಾರೆ, ಪಾಪ ಅವರಿಗೆ ಒಂದು ಅಪ್ರಿಷಿಯೇಷನ್ ಕೂಡ ಮಾಡೋದಿಲ್ಲ. ಸೊ ಈ ಥರ ಆರ್ಟಿಸ್ಟ್ಗಳನ್ನ ನೆಡ್ಸ್ಕೊಂಡ್ರೆ ಯಾರು ಇನ್ನು ನೆಕ್ಸ್ಟು ಆರ್ಟ್ ಫೀಲ್ಡಿಗೆ ಬರಬೇಕು ಅನ್ನೋಂಥ ಮನಸ್ಥಿತಿಯಲ್ಲೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ಒಬ್ಬ ಆರ್ಟಿಸ್ಟಿಗೆ ಅವನಿಗೆ ಆ ಚಪ್ಪಾಳೆ, ನೀವು ಹೇಳ್ದಾಗೆ ಅವ್ನು ಪರ್ಫಾರ್ಮೆನ್ಸ್ ಆಗ್ತಿದಂಗೆ ಅವನಿಗೆ ಒಂದು ಚಪ್ಪಾಳೆನೇ ಅವನಿಗೆ, ಇನ್ನೂ ಒಂದು 5 ಪರ್ಫಾರ್ಮೆನ್ಸ್ ಮಾಡೋಣಪ್ಪ, ದುಡ್ಡಿದೆಯಾ ಇಲ್ಲ ತೊಂದರೆ ಇಲ್ಲ, ಇನ್ನೊಂದು 4 ಮಾಡೋಣ, ಇನ್ನೊಂದು 4 ಜನಕ್ಕೆ ಹೇಳ್ಕೊಳ್ಳೋಣ ಅನ್ನೋಂಥ ಉತ್ಸಾಹ ಅವನಲ್ಲಿ ತುಂಬತ್ತೆ. ಇದೇ ಅವನಿಗೊಂದು ಸಂಬಳ ಇದ್ದಂಗೆ ಅಂತ ನೀವೇನು ಹೇಳ್ತೀರಾ ಇದಕ್ಕೆ? ಹೌದು. ಈಗ ನನ್ನ ವೈಫು ಶಿಲ್ಪ, ಅವಳು ಕಾಸ್ಟ್ಯೂಮ್ ಡಿಸೈನರು. ಕೆಲವೊಂದು ಸರ್ತಿ ಬೇರೆ ಡೈರೆಕ್ಟರ್ಗಳು ಅಥವಾ ಕಾಸ್ಟ್ಯೂಮ್ ಡಿಸೈನರ್ಗಳು ಡಿಸೈನ್ ಮಾಡಿರೋದನ್ನು ಹೊಲ್ಕೊಡ್ತಾಳೆ. ಅವಳ ರೆಗ್ಯುಲರ್ ಏನು ಸೀರೆ ಬ್ಲೌಸು ಹೊಲಿಯಲ್ಲ, ಬಟ್ ಅದು ಪರ್ಫಾರ್ಮೆನ್ಸಿಗಿದೆ ಅಂದರೆ ಹೊಲಿತಾಳೆ. ಒಂದು 3-4 ಫೇಮಸ್ ನಾಟಕಗಳಾಗಿರೋಂಥವು, ಅದಕ್ಕೆ ಕಾಸ್ಟ್ಯೂಮ್ ಹೊಲ್ದಿರೋದು ಅವಳು. ಡಿಸೈನರ್ ಬೇರೆಯವ್ರು ಇರ್ಬೋದು, ಬಟ್ ಹೊಲ್ದಿದ್ದವಳು. ಅವಳ ಹೆಸರು ಕೂಡ ಸ್ಟೇಜ್ ಮೇಲೆ ಹೇಳಲಿಲ್ಲ. ಬೇಜಾರಾಯ್ತು ಅವಳಿಗೆ. ಇಷ್ಟಕ್ಕೆ ನಾನು ಯಾಕೆ ಹೊಲ್ಕೊಡ್ಬೇಕಾಗಿತ್ತು? ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಮುಖ್ಯ ಅಲ್ಲ. ದುಡ್ಡಿಗೆ ಹೊಲಿಯೋದಿದ್ರೆ ಅವಳು ರೆಗ್ಯುಲರಾಗಿ ಅವಳು ಸೀರೆ ಬ್ಲೌಸನ್ನು ಹೊಲಿದ್ರು ಅದು ಸಿಕ್ಬಿಡುತ್ತೆ. ಹೊಲ್ದಿದ್ದೇನಕ್ಕೆ? ನಾನು ಹೊಲಿತಾ ಇರೋದು ಕೇವಲ ಪರ್ಫಾರ್ಮೆನ್ಸ್ಗೆ ಅಷ್ಟೇ ಬಟ್ಟೆಗಳನ್ನ ಹೊಲಿತಾ ಇದ್ದೀನಿ. ಅಲ್ಲಿ ನನ್ನ ಹೆಸರೇ ನೀ ಹೇಳ್ತಾ ಇಲ್ಲ ಅಂತಂದ್ರೆ ನಾನು ಏನಕ್ಕೆ ಮಾಡ್ಬೇಕದು? ಅದು ಅವಳು ಪಾಪ, ಅವಳು ಪ್ರೆಗ್ನೆನ್ಸಿ ಇದು ತುಂಬ ಗರ್ಭಿಣಿ ಇದ್ಲು, ಅವಾಗ ಹೊಲ್ಕೊಟ್ಟಿದ್ದಾಳೆ ಅರ್ಜೆಂಟು ಅಂತ ನಾಟಕಕ್ಕೆ. ಭಾಳ ಫೇಮಸ್ ಆಯಿತು ನಾಟಕ, ಅದು ದೇಶ ಎಲ್ಲ ಸುತ್ಕೊಂಬಂದಿದೆ. ಆಗತ್ತೆ. ಹಾಗೆ ಇವಾಗ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಮತ್ತು ಸುಮಾರಷ್ಟು ವಿಷಯಗಳನ್ನ ನೀವು ಬೇರೆಯವ್ರಿಗೆ ಅರ್ಥ ಆಗೋ ರೀತಿ ಹೇಳಿದ್ರಿ, ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ಹಾಗೆ ಮುಂದೆ ಬರೋಂಥ ಕಲಾವಿದರಿಗೆ, ಯಾರು ಇದನ್ನು ಥಿಯೇಟರ್ನಾಗಲಿ ಅಥವಾ ಕಲೆನ ಅವ್ರ ಲೈಫಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಮುಂದೆ ಬರಬೇಕು ಅಂತ ಇದ್ದಾರೆ, ಅವ್ರಿಗೆ ಏನಾದ್ರು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಳೆ ಪ್ರಾವರ್ಬ್ ಅದು, ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರಿತಾಳಂತ, ಕೆಲವರನ್ನು ಮಾತ್ರ ಇಟ್ಕೊತಾಳಂತ ಅಷ್ಟೇ. ಸೊ ನಿನಗೆ ಆ ಕಾಲ್ ಬರ್ತಾ ಇದೆ ಅಂತ ಅಂದರೆ ನೀವು ಹೋಗು. ಅಲ್ಲಿ ಅದೇ ಇಲ್ಲೇ ಉಳಿಬೇಕು ಅಂತ ಇದ್ದರೆ ಅದೆಲ್ಲ ಮಾತುಗಳು ಅನ್ನಿಸ್ಕೊಳ್ಳೋದಕ್ಕೆ ಎಷ್ಟೋ ದಿನ
ಅರೆ ಹೊಟ್ಟೆ ಇರೋದಕ್ಕೂ ನಿನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದರೆ ಇರು. ಮತ್ತು ಅಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಕೊನೆಗೆ ಹೆಸರು ಇಲ್ದಂಗೆ ಹೋದವರು ಭಾಳಷ್ಟು ಜನ ಇದ್ದಾರೆ. ಭಾಳ ಒಳ್ಳೊಳ್ಳೆ ಕಲಾವಿದರು, ಕೊನೆಗೂ ಅವ್ರಿಗೇನು ರೆಕಗ್ನೇಷನ್ ಸಿಗದಿರನು ಹೋಗಿರೋರು ಇದ್ದಾರೆ. ಸೊ ಆ ಆರ್ಟು ನಿನ್ನ ಖುಷಿಗೆ ನೀ ಮಾಡ್ತಾ ಇದೆಯಾ, ಮಾಡು. ಇದರಿಂದ ನಾನು ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಬಿಡ್ತೀನಿ ಅಥವಾ ಹೆಸರು ಗಳಿಸ್ಬಿಡ್ತೀನಿ, ಈ ಗ್ಯಾರಂಟಿ ಯಾರು ಯಾವುದಕ್ಕೂ ಕೊಡೋಕ್ಕಾಗಲ್ಲ. ಆ ಕಾಲಕ್ಕೆ ತಕ್ಕನಂಗೆ ಅಭಿರುಚಿಗಳು ಚೇಂಜ್ ಆಗ್ತಾ ಹೋಗ್ತವೆ. ಅದು ಹೇಳಿದ್ರಲ್ಲ ಏನೋ ನಾಟಕಕ್ಕೆ ಜನ ಅಷ್ಟು ಬರ್ತಾ ಇಲ್ಲ ಅಂತ. ಗೊತ್ತಿಲ್ಲ, ಅದು ಜನರ ಅಭಿರುಚಿ ನಾಳೆ ದಿನ ಚೇಂಜ್ ಆಗ್ಬೋದು. ಕೆಲವೊಂದು ಪೇಂಟ್ರ್ಗಳು ಎಷ್ಟೋ ವರ್ಷಕ್ಕೆ ಅವ್ರ ಪೇಂಟಿಂಗ್ಗಳು ಲಕ್ಷಕ್ಕೆ ಸೇಲ್ ಆದ್ವಂತೆ, ಯಾರು ಗೊತ್ತು. ಕೆಲವೊಂದು ಸರ್ತಿ ಕೆಲವೊಬ್ಬರು ಆರ್ಟಿಸ್ಟ್ಗಳ ವ್ಯಾಲ್ಯೂ ಅವ್ರು ಹೋದ್ಮೇಲೆ ಗೊತ್ತಾಗ್ಬೋದು. ಅಂದ್ರೆ ನಿನ್ ಮನಸ್ಸಿಗೋಸ್ಕರ ಮಾಡು, ನಿನಗೆ ಖುಷಿ ಕೊಡ್ತಾ ಇದೆ ಅಂತ ಅಂದ್ರೆ ಮಾಡು ಅಷ್ಟೇ. ಇಲ್ಲ ಅಂತಂದ್ರೆ ಬರಕ್ ಹೋಗ್ಬೇಡ ಅಷ್ಟೇ. ಇದು ಏಳು ಬೀಳುಗಳು ಇರೋಂಥ ಪ್ರಪಂಚ. ಯಾರನ್ನೋ ಇಂಪ್ರೆಸ್ ಮಾಡ್ತೀನಿ ಅಂತ ಬರಬೇಡ. ಇಲ್ಲ ಒಬ್ಬ ಶಿವ ಇದ್ದಾನೆ. ಶಿವ ಅಂದ್ರೆ ಅದೊಂದು ಚೈತನ್ಯ. ಇಲ್ಲಿರೋ ಶಿವನ್ನ ಮೆಚ್ಚಿಸು ಅಷ್ಟೇ, ಮತ್ತಿನ್ ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ. ಖುಷಿ ಆಯ್ತು ಕೇಳಿ ಮಾತುಗಳನ್ನ. ಇನ್ನು ಬರ್ತಾ ಇರೋರಿಗೂ ಕೂಡ ಒಳ್ಳೆ ಮಾತನ್ನ ಹೇಳಿದ್ರಿ ನೀವು. ಹೇಗೆ ಅವನು ಯಾರೋ ಒಬ್ರು ಒಂದು ಆರ್ಟನ್ನ ತಗೊಳ್ಬೇಕು ಅಂತ ಅಂದ್ರು, ಅವರಿಗೆ ಏನು ಬೇಕಾಗಿದೆ ಅನ್ನೋ ಮಾತನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ರಿ. ಧನ್ಯವಾದಗಳು. ಹಾಗೆ ನನಗೊಂದು ಲಾಸ್ಟ್ ಒಂದು ಕ್ವಶನ್ನು, ಈ ನಿರಂಜನ್ ನಿಮ್ಮ ಹೆಸರು ಇದೇನಿದು ಖಾಲಿ ಕೂಡ? ಖಾಲಿ ಕೂಡ ಅದೊಂದು ಸಣ್ಣ ಮೆಟಾಫರ್, ಇಮೇಜ್. ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು, ನಟ ಇದ್ದವನು ಯಾವತ್ತಿದ್ರೂ ಖಾಲಿಯಾಗಿರ್ಬೇಕು ಅಂತ. ಅಂದರೆ ಖಾಲಿ ಇಲ್ಲಿ ಈ ದೇಹದಲ್ಲಿ ನಿರಂಜನ ತುಂಬ್ಕೊಂಬಿಟ್ಟಿದ್ರೆ, ನಾನು ಯಾವುದೋ ರಾಮನ ಪಾತ್ರ ಮಾಡ್ತೀನೋ ಅಥವಾ ರಾವಣನ ಪಾತ್ರ ಮಾಡ್ತೀನೋ ಅವನ್ನ ಒಳಕ್ಕೆ ಬಿಟ್ಕೊಳಕ್ಕಾಗಲ್ಲ. ನಿರಂಜನ್ ತಳ್ತಾ ಇರ್ತಾನ ಅವನು. ನಟ ಇದ್ದವನು ಎಂಟಿ ಪಾಟ್ ಇದ್ದಂಗೆ ಇರಬೇಕು. ನೀನು ಅದರಲ್ಲಿ ನೀರು ಹಾಕಿದ್ರೆ ಅದು ನೀರಿನ ಪಾತ್ರೆ ಆಗುತ್ತೆ, ಬೀರು ಹಾಕಿದ್ರೆ ಬೀರಿನ ಪಾತ್ರೆ ಆಗುತ್ತೆ ಅಷ್ಟೇ. ನಟ ಆದವನು ಹಂಗಿರಬೇಕು. ಅಲ್ಲಿ ಯಾವ ಆತ್ಮವನ್ನು ತಗತ್ತೆ ಅದರ ಪಾತ್ರೆ ಆಗುತ್ತೆ ಅದು. ಸೊ ಆ ಲೆಕ್ಕದಲ್ಲಿ ಅದು ನನಗೆ ಭಾಳ ಮಜಾ ಅನ್ನಿಸ್ತದೆ ಆ ಮಾತು ಕೇಳಿದಾಗ. ತೆಗೆದಲ್ಲ ಹಾಕೊಂಡ್ಬಿಟ್ಟೆ ಅದು ಕ್ಯಾರಿ ಆಗ್ತಾ ಇದೆ. ಇಟ್ಸ್ ಸೋ ನೈಸ್. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಬಂಧುಗಳೇ, ಇವರು ಬರೀ ನಮ್ಮ ಸರ್ ಅಲ್ಲ, ನನ್ನ ಆತ್ಮೀಯ ಮಿತ್ರ ಕೂಡ, ನಿರಂಜನ್ ಖಾಲಿ ಕೂಡ ಅಂತೇಳಿ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ತೆ.